ಕರ್ನಾಟಕ ಲೆವೆಲ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಕುರಿತು ನಮ್ಮ ಇಲಾಖೆಯ ಸಹಾಯಕ ಆಯುಕ್ತರಾದಂತಹ ಶ್ರೀ ಅಶೋಕ್ ಮಿರ್ಜಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಮಿರ್ಜಿ ಅವರು ಎಲ್ಲ ಹಂತದ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು ಕೊನೆಗೆ KS ಪರೀಕ್ಷೆಯನ್ನು ಪಾಸ್ ಮಾಡಿದಂಥವರು. ನಿಮಗೆ ಕರ್ನಾಟಕದಲ್ಲಿ ಭಾಳ ಬೆರಳೆಣಿಕೆಯಷ್ಟು ಈ ಒಂದು ಹಾದಿನಲ್ಲಿ ಬಂದಿರ್ತಾರೆ. ಈಗ ನಮ್ಮಲ್ಲೇ CTD ಡಿಪಾರ್ಟ್ಮೆಂಟ್ಗಳಲ್ಲೇ ತುಂಬ ಜನ ಡೈರೆಕ್ಟ್ KSಗೆ ಪರೀಕ್ಷೆಗೆ ತಯಾರಿ ಮಾಡ್ತಾರೆ, UPSC ಪರೀಕ್ಷೆಗೆ ತಯಾರಿ ಮಾಡ್ತಾರೆ, ಉತ್ತೀರ್ಣರಾಗಿ ಹುದ್ದೆಗಳಲ್ಲಿ ಇರ್ತಾರೆ. ಆದರೆ ಮಿರ್ಜಿ ಸರ್ ಅವರು ಎಲ್ಲ ಹಂತದ ಅಂದರೆ ಕಾನ್ಸ್ಟೇಬಲ್, ಒಂದು PDO ಎಕ್ಸಾಮ್, VA ಎಕ್ಸಾಮ್, PSI ಎಕ್ಸಾಮ್ ಎಲ್ಲವನ್ನು ಕ್ಲಿಯರ್ ಮಾಡಿಕೊಂಡು ಆ ಹುದ್ದೆಗಳಲ್ಲಿ ಕೂಡ ಕೆಲವು ಕಾಲ ಕೆಲಸ ಮಾಡಿ ಕೊನೆಗೆ KS ಪರೀಕ್ಷೆಯನ್ನು ಕ್ಲಿಯರ್ ಮಾಡ್ತಾರೆ. ಅದರ ಜೊತೆಗೆ ಇವರಿಗೆ ಈ ಒಂದು KS ಪರೀಕ್ಷೆ ತಯಾರಿ ಪಾಠ ಮಾಡೋದರಲ್ಲೂ ಕೂಡ ಸಾಕಷ್ಟು ಅನುಭವ ಇದೆ. ಕರ್ನಾಟಕದ ಹೆಚ್ಚು ಕಮ್ಮಿ ಎಲ್ಲ ಜಿಲ್ಲೆಗಳಲ್ಲೂ ಪಾಠ ಮಾಡಿದ್ದಾರೆ. ಇವ್ರದ್ದೇ ಆದಂತಹ ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಲಕ್ಷಾಂತರ ಜನ ಇವರ ವಿಡಿಯೋಗಳನ್ನು ನೋಡ್ತಾರೆ, ಇವರ ಮಾರ್ಗದರ್ಶನವನ್ನು ಪಡಿತಾರೆ. ಸಾಕಷ್ಟು ಜನ ಎಲ್ಲ ಹಂತದ ಪರೀಕ್ಷೆಗಳಲ್ಲೂ ಕೂಡ ಪಾಸಾಗಿದ್ದಾರೆ. ಸೊ KS ಆ್ಯಂಡ್ ಅದರ್ ರಿಲೇಟೆಡ್ ಎಕ್ಸಾಮ್ಸ್ ಕಂಡಕ್ಟೆಡ್ ಬೈ KPSC, ದಟ್ ಈಸ್ ನಿಮಗೆ ಗೆಜೆಟೆಡ್ ಪ್ರೊಬೇಷನರ್ ಎಕ್ಸಾಮ್ ಅಂದರೆ KS ಪರೀಕ್ಷೆ ಕಾಮನ್ ಆಗಿ ಕರೆಯುವಂಥದ್ದು, PSI ಎಕ್ಸಾಮ್, FDA, SDA, PDO ಆ್ಯಂಡ್ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ವಿಲೇಜ್ ಅಕೌಂಟೆಂಟ್ ಮುಂಚೆ ಕರಿತಾ ಇದ್ದಿದ್ದು. ಈ ಎಲ್ಲ ಪರೀಕ್ಷೆಗಳ ಬಗ್ಗೆ ಒಂದು ಬ್ರೀಫಾಗಿ ಎಲ್ಲದರ ಬಗ್ಗೆ ಹೇಳ್ತಾರೆ. ಪರೀಕ್ಷೆ ಏನಿರುತ್ತೆ, ಹೇಗೆ ಓದಬೇಕು, ಯಾವ್ಯಾವ ಸ್ಟೇಜಸ್ ಇರುತ್ತೆ ಅನ್ನೋದನ್ನು ಭಾಳ ಬ್ರೀಫಾಗಿ ಅಥವಾ ಒಂದು ಲೆವೆಲ್ ಡೀಟೇಲ್ಡಾಗೆ ಈ ಪರೀಕ್ಷೆ ಬಗ್ಗೆ ಹೇಳ್ತಾರೆ. ಸರ್, ಆ್ಯಕ್ಚುಲಿ ಗಿರೀಶ್ ಅವರು ಹೇಳಿದರು KS ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಹೇಳ್ತಾನೆ. ಅದರ ಜೊತೆಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ, ಮೊದಲಿಗೆ ವಿಲೇಜ್ ಅಕೌಂಟೆಂಟ್ ಅಂತ ಕರಿತಾಯಿದ್ರು, ನಮ್ಮ ಗೌಂಟಿ ಭಾಷೆಯಲ್ಲಿ ತಲಾಟಿ ಅಂತ ಕರೀತಾರೆ. ಓಕೆ, ಅಂದರೆ ಈಗ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಂತ ಮಾಡಿದ್ದಾರೆ. ಅದು PSI ಪ್ಲಸ್ PDO ಆಮೇಲೆ FDA, ಅದರ್ ಗ್ರೂಪ್ C ಎಕ್ಸಾಮ್ಸ್ ಅದು ಹೇಗಿರುತ್ತೆ, ಪ್ಲಸ್ KS ಎಕ್ಸಾಮ್ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ, ಅದರಲ್ಲಿ ನೀವು ಕ್ಲಿಯರ್ ಆಗಬೇಕಾದ್ರೆ ಏನೇನು ಮಾಡಬೇಕು, ನಾವೇನು ಮಾಡಿದ್ದೀವೋ, ನಾವೇನು ಟ್ರಿಕ್ಸ್ ಯೂಸ್ ಮಾಡಿದ್ದೀವೋ, ಇದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ಈ ಒಂದು ಸೆಷನ್ದಲ್ಲಿ ಹೇಳಿಕೊಡ್ತೇನೆ. ನನಗೆ ಸಮಯ ಅತ್ಯಂತ ಕಡಿಮೆ ಕೊಟ್ಟಿದ್ದಾರೆ. ಓಕೆ, ಅಷ್ಟರಲ್ಲೇ ಕ್ಲಿಯರಾಗಿ ಹೇಳಬೇಕು. ಆ್ಯಕ್ಚುಲಿ ಇಟ್ ಈಸ್ 8 hour ಸೆಷನ್ಸ್. ನಾನು ಒಂದೇ ಅಂದರೆ ಕ್ಲಾಸ್ ಒಳಗೆ ತೊಗೋತಾ ಇದ್ದೆ ಧಾರವಾಡದಲ್ಲಿ, ಅಲ್ಲಿಲ್ಲ 8 ತಾಸು ಕಂಟಿನ್ಯೂಸ್ ಓನ್ಲಿ KS ಪ್ರಿಪ್ರೇಷನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳೋಕ್ಕೇ 8 hours ಸೆಷನ್ ಇರ್ತದೆ. ಆದರೂ ನಾನು ಇಲ್ಲಿ ಟ್ರೈ ಮಾಡ್ತೇನೆ, ಕೊಟ್ಟ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲನೂ ತಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ. ನೆಕ್ಸ್ಟ್ ಸ್ಲೈಡ್. ಇಲ್ಲಿ KS ಎಕ್ಸಾಮ್ದಲ್ಲಿ 3 ಸ್ಟೇಜಸ್ ಇದ್ದಿರ್ತವೆ. KS ಎಕ್ಸಾಮ್ದಲ್ಲಿ 3 ಸ್ಟೇಜಸ್ ಅಂದರೆ ಒಂದು ಪ್ರಿಲಿಮಿನರಿ ಎಕ್ಸಾಮ್ಸು, ಎರಡನೇದು ಮೇನ್ಸ್ ಎಕ್ಸಾಮ್ಸು, ಮೂರನೇದು ಪರ್ಸನಾಲಿಟಿ ಟೆಸ್ಟ್ ಅಂತಿದ್ದಿರ್ತದೆ. ಇಂಟರ್ವ್ಯೂ ಅಂತ ಕರಿತಾರಲ್ಲ, ಅದು ಪರ್ಸನಾಲಿಟಿ ಟೆಸ್ಟ್ ಅಂತಿದ್ದಿರ್ತದೆ. ಈ 3 ಹಂತಗಳಿರ್ತವೆ. ಅದರ್ ಎಕ್ಸಾಮ್ಸ್, ಮೊದಲಿಗೆ ಅದರ್ ಎಕ್ಸಾಮ್ಸ್ಗಳಿಗೂ ಇಂಟರ್ವ್ಯೂಸ್ ಇತ್ತು. ಈಗೇನು ಮಾಡಿದ್ದಾರೆ ಅಂದರೆ KPSCದವ್ರು ಒಂದು ಡಿಸಿಷನ್ ತೊಗೊಂಡು, ಗೋರ್ಮೆಂಟ್ ಒಂದು ಡಿಸಿಷನ್ ತೊಗೊಂಡು ಅದರ್ ಎಕ್ಸಾಮ್ಸ್ಗೆ ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡೋಂಗಿಲ್ಲ, 1 ಸ್ಟೇಜ್ ಎಕ್ಸಾಮ್ ಇದ್ದಿರ್ತದೆ. ಅದು ಒನ್ಲಿ ಏನಂದರೆ ಆಪ್ಷನಲ್ ಅಂತ ಹೇಳ್ತೀರಲ್ಲ ನೀವು, ಟಿಕ್ ಮಾಡು ಮಾರ್ಕ್ಸ್, ಆ ಎಕ್ಸಾಮ್ಸ್ ಇರ್ತದೆ. ಡಿಸ್ಕ್ರಿಪ್ಟಿವ್ ಟೈಪ್ ಎಕ್ಸಾಮ್ಸು ಇರೋದಿಲ್ಲ ಇಲ್ಲಿ. ಓಕೆ, ನೆಕ್ಸ್ಟ್. ಇದು KPSC ಗ್ರೂಪ್ C ಎಕ್ಸಾಮ್ದಲ್ಲಿ ಏನೇನು ಇರ್ತದೆ ಅಂಥೇಳಿ ನೋಡೋಣ. ಓಕೆ, ಒಂದೇದು KPSC ಗ್ರೂಪ್ ಅಂದರೆ ಅದರ್ ಎಕ್ಸಾಮ್ಸ್ ಯಾವ್ಯಾವ ಇದ್ದಿರ್ತಾವೆ KS ಬಿಟ್ಟು ಅಂತಂದರೆ, ಒಂದು ಗ್ರೂಪ್ C ಎಕ್ಸಾಮ್ಸ್ ಅಂತ KPSCದವ್ರು ಏನು ಮಾಡಿದ್ದಾರೆ ಅಂದರೆ ಒಂದೇ ಟೈಪ್ ಎಕ್ಸಾಮ್ ಪ್ಯಾಟರ್ನ್ಗಳನ್ನು ಮಾಡಿದ್ದಾರೆ, ಅದನ್ನು ನೋಡೋಣ. ಎರಡನೇದು PSI, PDO, ವಿಲೇಜ್ ಅಕೌಂಟೆಂಟ್ ಆಫೀಸರ್ಸು, ಆಮೇಲೆ FDA, CTI ಮತ್ತು ಅದರ್ ಎಕ್ಸಾಮ್ಸ್, ಇವುಗಳ ಬಗ್ಗೆ ನಾವು ನೋಡೋಣ. ಇದು ಗ್ರೂಪ್ C ಎಕ್ಸಾಮ್ಸ್ದು ಪ್ಯಾಟರ್ನ್ಸ್. ಓಕೆ, ಗ್ರೂಪ್ C ಎಕ್ಸಾಮ್ದಲ್ಲಿ ಏನೇನಿರುತ್ತೆ ಅಂತ, ಒಂದನೇ ಪೇಪರ್ ಏನಿದ್ದಿರ್ತದೆ ಅಂದರೆ
ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ಸ್ಟಡೀಸ್ ಅಂತ. ಜನರಲ್ ನಾಲೆಜ್ ಬೇರೆ, ಜನರಲ್ ಸ್ಟಡೀಸ್ ಬೇರೆ. ಓಕೆ, ಜನರಲ್ ನಾಲೆಜ್ ಅಂದರೆ ಏನು ಹೇಳಿ? ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಈ ಡೈರೆಕ್ಟ್ ಕ್ವಶನ್ಸ್ ಬರ್ತಾವಲ್ಲ, ದಟ್ ಈಸ್ ಕಾಲ್ಡ್ ಜನರಲ್ ನಾಲೆಜ್. ಅಂದರೆ ಅದ್ರ ಬಗ್ಗೆ ನಾಲೆಜ್ ತೊಗೊಳ್ಳೋದು ಬೇರೆ. ಜನರಲ್ ಸ್ಟಡೀಸ್ ಅಂದರೆ ಏನು? ಅತ್ಯಂತ ಎತ್ತರವಾದ ಶಿಖರ. ಓಕೆ, ಶಿಖರ ಹೇಗೆ ಫಾರ್ಮೇಷನ್ ಆಗುತ್ತದೆ, ಶಿಖರದಲ್ಲಿ ಶಿಖರ ಅಂದರೆ ಏನು, ಓಕೆ, ಶಿಖರ ಶ್ರೇಣಿ ಅಂದರೆ ಏನು, ಇದ್ರ ಬಗ್ಗೆ ಡಿಟೇಲ್ ಆಗಿ ಸ್ಟಡಿ ಮಾಡೋದಕ್ಕೆ ಏನಂತಾರೆ? ಜನರಲ್ ಸ್ಟಡೀಸ್ ಅಂತ ಕರೀತಾರೆ. ಆ್ಯಕ್ಚುಲಿ ನಮಗಿರೋದು ಏನಂದರೆ ಇಲ್ಲಿ ಸಾಮಾನ್ಯ ಜ್ಞಾನ ಅಂತ ಕೊಟ್ಟಿದ್ದಾರೆ, ಆದರೆ ಸಾಮಾನ್ಯ ಅಧ್ಯಯನದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಗ್ರೂಪ್ ಸಿ ಎಕ್ಸಾಮ್ದಲ್ಲಿ. ಸಾಮಾನ್ಯ ಅಧ್ಯಯನದ ಮೇಲೆ ಅಲ್ಲಿ ಪೇಪರ್ 1ದಲ್ಲಿ ಏನಿದಿರ್ತದೆ ಅಂದರೆ 100 ಕ್ವಶನ್ಸ್ ಇದ್ದಿರ್ತವೆ, 100 ಮಾರ್ಕ್ಸು. ಇದರಲ್ಲಿ 100 ಮಾರ್ಕ್ಸ್ದಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರ್ತಾವೆ? ಒಂದನೇದು ಪ್ರಚಲಿತ ಘಟನೆಗಳು ಬರ್ತದೆ, ಎರಡನೇದು ದೈನಂದಿನ ಗ್ರಹಿಕೆಯ ವಿಷಯಗಳು ಅಂತ. ಎವ್ರಿ ಡೇ ನಾವು ಏನೇನು ನೋಡ್ತೀವಲ್ಲ, ಈಗ ಎಕ್ಸಾಂಪಲ್ ದಿಸ್ ಈಸ್ ದ ಮೈಕ್, ಕರೆಕ್ಟಾ? ಈ ಮೈಕ್ ಯಾವ ರೀತಿ ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತದ, ಇದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತಾರೆ ಅಂದರೆ ದೈನಂದಿನ ಗ್ರಹಿಕೆಯ ವಿಷಯಗಳು ಅಂತ ಕರೀತಾರೆ. ನೆಕ್ಸ್ಟು ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಅಂತ, ಅಂದರೆ ಭಾರತದ ಸಂವಿಧಾನದ ಬಗ್ಗೆ ಕೇಳ್ತಾರೆ. ನೆಕ್ಸ್ಟು ನಾನು ಇದನ್ನು ಡಿಟೇಲಾಗಿ ಹೇಳ್ತೇನೆ ನಿಮಗೆ. ನೆಕ್ಸ್ಟ್ ನಾನು KS ಪ್ಯಾಟರ್ನ್ ಬರ್ತದಲ್ಲ, ಅಲ್ಲಿ ಸೇಮ್ ರಿಪಿಟೇಷನ್ ಆಗ್ತದೆ. ನೆಕ್ಸ್ಟ್ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳದ ವಿಷಯಗಳು, ಅಂದರೆ ಜಿಯೋಗ್ರಫಿ. ಸ್ಪೆಷಲಿ ಏನಂದರೆ ಕರ್ನಾಟಕ ರಿಲೇಟೆಡ್ ಕ್ವಶನ್ಸ್ಗಳನ್ನು ಜಾಸ್ತಿ ಕೇಳ್ತಾರೆ ಗ್ರೂಪ್ ಸಿಯಲ್ಲಿ. ನೆಕ್ಸ್ಟು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಕುರಿತ ವಿಷಯಗಳು. ಇದಂದರೆ ಏನು? ಸ್ಟೇಟ್ ಅಡ್ಮಿನಿಸ್ಟ್ರೇಷನು, ಆಮೇಲೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಅಂತಿದ್ದಿರ್ತದೆ. ಓಕೆ, ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಯಾವ್ಯಾವ ರೀತಿ ಆಗ್ತದೆ? ಎಕ್ಸಾಂಪಲ್ ಗ್ರಾಮ ಪಂಚಾಯಿತಿ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇದಿರ್ತದೆ, ತಾಲೂಕು ಪಂಚಾಯತಿ ಯಾವ ರೀತಿ ಇರ್ತದೆ, ಜಿಲ್ಲಾ ಪಂಚಾಯತಿ ಯಾವ ರೀತಿ ಇರ್ತದೆ. ಪ್ಲಸ್ ಅದ್ರ ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡ್ ಎಕ್ಸಾಂಪಲ್ ಚೀಫ್ ಇಲೆಕ್ಷನ್ ಕಮಿಷನ್ಸು, ಈ ಥರ ಏನೇನು ಬರ್ತಾವಲ್ಲ ಇವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟು ಇಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿರುವಂತಹ ಒಂದು ಭಾಗವನ್ನು ಇಟ್ಟಿರ್ತಾರೆ ಇಲ್ಲಿ. ಅಂದರೆ ಗ್ರಾಮೀಣ ಆಡಳಿತ ಯಾವ ರೀತಿ ಇರ್ತದೆ ಅನ್ನೋದನ್ನು ತಿಳ್ಕೊಬೇಕಾಗಿರ್ತದೆ. ಅದರ ಸಲುವಾಗಿ ಇದಕ್ಕೆ ಏನು ಮಾಡ್ತಾರೆ ಅಂದರೆ ಸ್ಪೆಷಲಿಯಾಗಿ ಒಂದು 10 ಮಾರ್ಕ್ಸನ್ನು ಕೇಳ್ತಾರೆ ಇಲ್ಲಿ. ಕೋಆಪ್ರೇಟಿವ್ಸ್ ಆ್ಯಂಡ್ ರೂರಲ್ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇರ್ತದೆ ಅಂತ ತಿಳ್ಕೊಬೇಕು ಅಂತ. ಯಾಕಂದರೆ ನೀವು ಗ್ರೂಪ್ ಸಿ ಅಧಿಕಾರಿ ಆದರೆ ಅಂದರೆ ಯೂಶಲಿ ಇದಕ್ಕೆ ರಿಲೇಟೆಡ್ ವರ್ಕ್ಗಳೇ ಜಾಸ್ತಿ ಇದ್ದಿರ್ತವೆ. ಅದಕ್ಕೆ ನೀವು ಓದುವ ಹಂತದಲ್ಲೇ ಅದರ ಬಗ್ಗೆ ನಿಮಗೆ ಜ್ಞಾನ ಇರಲಿ ಅನ್ನುವ ಉದ್ದೇಶ ಇಟ್ಕೊಂಡು ಈ ಒಂದು ಭಾಗವನ್ನು ಇಟ್ಕೊಂಡಿರ್ತಾರೆ. ನೆಕ್ಸ್ಟು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಅಂತಿದೆ. ಓಕೆ, ಎನ್ವೈರ್ಮೆಂಟ್ ರಿಲೇಟೆಡ್ಡು, ಎಕಾಲಜಿ ರಿಲೇಟೆಡ್ಡು ಏನೇನು ಆಗ್ತದೆ ಅಂತ. ಓಕೆ, ಅದಕ್ಕೆ ರಿಲೇಟೆಡ್ಡು ಕ್ವಶನ್ಗಳನ್ನು ಕೇಳ್ತಾರೆ. ಓಕೆ, ದಿಸ್ ಈಸ್ ದ ಪೇಪರ್ 1. ಓಕೆ, ಗ್ರೂಪ್ ಸಿಯಲ್ಲಿ. ನೆಕ್ಸ್ಟ್ ಪೇಪರ್ 2 ಏನು ಬರ್ತದಂದರೆ ಸಾಮಾನ್ಯ ಕನ್ನಡ, ಅಂದರೆ ಕನ್ನಡ ಗ್ರಾಮರ್ ಅಂತ ಕರಿತೀರಲ್ಲ ನೀವು, ಕನ್ನಡ ವ್ಯಾಕರಣದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಸಾಮಾನ್ಯ ಕನ್ನಡ ಅಂದರೆ. ಅದು ಬಿಟ್ಟು ನಿಮಗೆ ಮಾರ್ಕೆಟ್ದಲ್ಲಿ ಬುಕ್ಸ್ ಬೇರೆ ಬೇರೆ ಬುಕ್ಸ್ಗಳು ಸಿಗ್ತವೆ. ಒಂದೊಂದು ಬುಕ್ಸ್ದಾಗ ಏನಿದಿರುತ್ತೆ ಅಂದರೆ ಸಾಹಿತ್ಯದ ವಿಚಾರಗಳನ್ನು ಒಂದು 200 ಪೇಜ್ ಕೊಟ್ಟಿರ್ತಾರೆ, 200 ಪೇಜಸ್ ಓನ್ಲಿ ಸಾಹಿತ್ಯದ ವಿಚಾರಗಳು. ಆದರೆ ಆ್ಯಕ್ಚುಲಿ ಅಲ್ಲಿ ಕ್ವಶನ್ಗಳು ಎಷ್ಟು ಬರ್ತಾವೆ ಅಂದರೆ ಸಾಮಾನ್ಯ ಕನ್ನಡದಲ್ಲಿ 35 ಕ್ವಶನ್ಸ್ ಕೇಳಿದ್ರೆ ಅಂದರೆ 30 ಕ್ವಶನ್ಸ್ಗಳು ಏನು ಬರ್ತಾವೆ ಅಂದರೆ ಕನ್ನಡದ ವ್ಯಾಕರಣದ ಮೇಲೇ ಬರ್ತವೆ. ಇದಕ್ಕೆ ಒಂದು ಬೆಸ್ಟ್ ಬುಕ್ಸ್ ಅಂದರೆ ನಾನು ಸಜೆಸ್ಟ್ ಮಾಡಿದೆ ಅಂದರೆ ಅರಳಿಗುಪ್ಪಿ ಅಂತ ಒಂದು ಬುಕ್ ಬರ್ತದೆ. ಇಟ್ ಈಸ್ ವೆರಿ ಸ್ಮಾಲ್ ಬುಕ್, ಒಂದು 100 ಪೇಜಸ್ ಬುಕ್ಕು. ಅರಳಿಗುಪ್ಪಿ ಅಂತ ಬುಕ್ ಇದೆ, ಅರಳಿಗುಪ್ಪಿ ಅಂತ. ಅಲ್ಲಿ ಏನಂದರೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ, ಅದು ಈಸಿಯಾಗಿ ತಿಳ್ಕೊಬೋದು. ಆ ಬುಕ್ಸ್ ತಗೋರಿ ನೀವು. ನೆಕ್ಸ್ಟು ಸಾಮಾನ್ಯ ಇಂಗ್ಲೀಷ್ ಅಂದರೆ ಏನು? ಜನರಲ್ ಇಂಗ್ಲೀಷ್ ಅಂದರೆ ಇಲ್ಲಿನೂ ಇಂಗ್ಲೀಷ್ ಗ್ರಾಮರ್ಸ್ದ ಮೇಲೇ ಪ್ರಶ್ನೆಗಳು ಕೇಳ್ತಾರೆ. ಅಂದರೆ ಪದಗಳ ಬಳಕೆ ಯಾವ ರೀತಿ ಇರಬೇಕು. ಓಕೆ, ಸ್ಪೆಲ್ಲಿಂಗ್ಸ್ 4 ಆಪ್ಷನ್ಸ್ ಕೊಟ್ಟರೆ ಅಂದರೆ ಸ್ಪೆಲ್ಲಿಂಗ್ಸ್ದಲ್ಲಿ ಸ್ವಲ್ಪ ಚೇಂಜಸ್ ಮಾಡಿರ್ತಾರೆ ಅದು. ಓಕೆ, ಆಮೇಲೆ ಸೆಂಟೋನಮಸ್ಸು, ಅನೋನಮಸ್ಸು, ಓಕೆ, ಅಪೋಸಿಟ್ ವರ್ಡ್ಸು, ಆಮೇಲೆ ಸೆಂಟೆನ್ಸ್ ಫಾರ್ಮೇಷನ್ಸು, ಆಮೇಲೆ ಒಂದು ಪ್ಯಾರಾ ಅನ್ನು ಕೊಡ್ತಾರೆ. ಆ ಪ್ಯಾರಾದ ಮೇಲೆ ಏನು ಮಾಡ್ತಾರೆ? ಕ್ವಶನ್ಸ್ಗಳನ್ನು ಕೇಳ್ತಾರೆ. ಇದೇನೆಂದರೆ ಜನರಲ್ ಇಂಗ್ಲೀಷ್ದಲ್ಲಿ. ನೆಕ್ಸ್ಟ್ ಕಂಪ್ಯೂಟರ್, ಬೇಸಿಕ್ ಕಂಪ್ಯೂಟರ್ಗಳನ್ನು ನಾಲೆಜನ್ನು ಕೇಳ್ತಾರೆ ಇಲ್ಲಿ. ಅದರಲ್ಲೇನೋ ನಿಮಗೆ ನುಡಿ ರಿಲೇಟೆಡ್ ಒಂದು ಸ್ವಲ್ಪ ನೋಡ್ಕೋರಿ. ಯಾಕಂದರೆ ಕರ್ನಾಟಕ ನೀವು ಗೋರ್ಮೆಂಟ್ ಜಾಬ್ದಲ್ಲಿ ಗ್ರೂಪ್ ಸಿ ಆಗಿ ಬಂದರೆ ಅಂದರೆ ನಿಮಗೆ ಕನ್ನಡ ಟೈಪಿಂಗ್ ಮಸ್ಟ್ ಆ್ಯಂಡ್ ಶುಡ್ ಇರ್ತದೆ. ಕನ್ನಡ ಟೈಪಿಂಗ್ ಮಾಡೋಕ್ಕೆ ಬರಲೇಬೇಕಾಗಿರ್ತದೆ. ಯಾಕಂದರೆ ಎವ್ರಿ ಡೇ ವರ್ಕ್ ಅದರ ಮೇಲೆ ನಡೀತಾ ಇರೋದ್ರಿಂದ ನಿಮಗೆ ಎಲ್ಲ ಬುಕ್ಸ್ದಲ್ಲಿ ಏನು ಮಾಡಿರ್ತಾರೆ ಅಂದರೆ ಕಂಪ್ಯೂಟರ್ ಜ್ಞಾನದ ಬಗ್ಗೆ ನಿಮಗೆ ಅರಿವನ್ನು ಮೂಡಿಸಿರ್ತಾರೆ. ಆದರೆ ನುಡಿ ಬಗ್ಗೆ ಅದರಲ್ಲಿ ಹೇಳಿರಲ್ಲ. ಓಕೆ, ನುಡಿ ಬಗ್ಗೆ ಒಂದು ಸ್ವಲ್ಪ ನಿಮಗೆ
ಜ್ಞಾನ ಇರಲಿ. ಯಾಕೆ ನಾ ಸ್ಪೀಡಾಗಿ ಹೇಳ್ತಾ ಅಂದರೆ ಇನ್ನೂ ಜಾಸ್ತಿ ಇದೆ ಹೇಳೋದು ಅದರ ಸಲುವಾಗಿ. ಓಕೆ, ಜಸ್ಟ್ ನಾನು ನಿಮ್ಗೆ ಬ್ರೀಫಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇದು ನೆಕ್ಸ್ಟ್ PSI ಎಕ್ಸಾಮ್. ಓಕೆ, PSI ಎಕ್ಸಾಮ್ದಲ್ಲಿ ಭಾಳಷ್ಟು ಜನ PSI ಅಂದರೆ ಇಷ್ಟಪಡ್ತಿರಲ್ಲ, ಕರೆಕ್ಟಾ? ಪೊಲೀಸ್ ಇಲಾಖೆ ಅಂದರೆ ಇಷ್ಟಪಡ್ತೀರಿ. ಈಗ SP ಸಾಹೇಬ್ರು ಬಂದಿದ್ದರು, ಅವ್ರು ನೋಡಿ ಏನು ಅನ್ನಿಸ್ತದ? ಒಳ್ಳೆಯ ಗಾಡಿ, ಕರೆಕ್ಟಾ? ಒಳ್ಳೆ ಬಂಗ್ಲಾ ಇರ್ತದ. ಹೀಗಾಗಿ ಅಂದ್ರೆ ಪೊಲೀಸ್ ಇಲಾಖೆ ಅಂದರೆ ಯೂಶಲಿ ಎಲ್ಲರೂ ಇಷ್ಟಪಡ್ತಾರೆ. ಇಲ್ಲಿ ನಿಮ್ಗೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಇದೊಂದು ಎಕ್ಸಾಮ್ ಪ್ಯಾಟರ್ನ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಇದ್ದಿರ್ತದೆ. ಬೇರೆ KSಗೂ ಗ್ರೂಪ್ ಸಿಗೂ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇದ್ದಿರ್ತದೆ. ಇಲ್ಲಿ ಏನೇನು ಇದ್ದಿರ್ತದೆ ನಾವು ನೋಡೋಣ. ಪೇಪರ್ 1ದಲ್ಲಿ ಏನಿದ್ದಿರ್ತದೆ ಅಂದರೆ ಟೋಟಲ್ 50 ಮಾರ್ಕ್ಸ್ ಎಕ್ಸಾಮ್ ಇದ್ದಿರ್ತದೆ. 50 ಮಾರ್ಕ್ಸಿಗೆ ಪೇಪರ್ 1. ನೆಕ್ಸ್ಟ್ ಪೇಪರ್ 2 150 ಮಾರ್ಕ್ಸಿಗೆ ಇದಿರ್ತದೆ. ಟೋಟಲ್ 200 ಮಾರ್ಕ್ಸ್ಗೆ ಎಕ್ಸಾಮ್ ಇದು. ಓಕೆ, ಮೊದಲಿಗೆ ಇಂಟರ್ವ್ಯೂ ಇತ್ತು, ಈಗ ಇಂಟರ್ವ್ಯೂವನ್ನು ರಿಮೂವ್ ಮಾಡಿದ್ದಾರೆ. ಓನ್ಲಿ 200 ಮಾರ್ಕ್ಸ್ ಎಕ್ಸಾಮ್ ಇದಿರ್ತದೆ. ಪೇಪರ್ 1 ಎಕ್ಸಾಮ್ಸ್ ಏನಿದೆಯಲ್ಲ ಅದು ಭಾಳ ಇಂಪಾರ್ಟೆಂಟ್ ಇದ್ದಿರ್ತದೆ. ಏನು ಪೇಪರ್ 1ದಲ್ಲಿ essay ರೈಟಿಂಗ್ ಅಂದರೆ ಪ್ರಬಂಧ ರಚನೆ ಅಂತ ಬರ್ತದೆ. ಪ್ರಬಂಧ ಬರವಣಿಗೆ ಅಥವಾ ಪ್ರಬಂಧ ರಚನೆ ಅಂತ ಬರ್ತದೆ. ಅಲ್ಲಿ 20 ಅಂಕಗಳಿಗೆ ಕೇಳ್ತಾರೆ ನಿಮಗೆ. 20 ಮಾರ್ಕ್ಸು essay ರೈಟಿಂಗ್ ಮೇಲೆ ಇದ್ದಿರ್ತದೆ. ನೆಕ್ಸ್ಟ್ ಪ್ರಿಸೆ ರೈಟಿಂಗ್. ಪ್ರಿಸೆ ರೈಟಿಂಗ್ ಅಂದರೆ ಏನು? ನಿಮ್ಗೊಂದು 3 ಪೇಜ್ ಒಂದು ಸ್ಟೋರಿ ಕೊಟ್ಟಿರ್ತಾರೆ, ಒಂದು 3 ಪೇಜಿದು ಒಂದು ಸ್ಟೋರಿ ಕೊಟ್ಟಿರ್ತಾರೆ. ಅದನ್ನು ನೀವು ಏನು ಮಾಡಬೇಕಾಗ್ತದೆ ಅಂದರೆ 1/3 ರೆಡ್ಯೂಸ್ ಮಾಡಿ ಬರೀಬೇಕಾಗ್ತದೆ. ಅಂದರೆ 3 ಪೇಜನ್ನು 1 ಪೇಜಿಗೆ ನೀವು ರೆಡ್ಯೂಸ್ ಮಾಡಿ ನೀವು ಬರೀಬೇಕಾಗ್ತದೆ. ಸೇಮ್ ಸ್ಟೋರಿ ಅಂಡರ್ಸ್ಟ್ಯಾಂಡ್ ಆಗಬೇಕು ಆ 1 ಪೇಜ್ದಲ್ಲಿ. ಆದರೆ ಅವೇ ವರ್ಡಿಂಗ್ಸ್ ಮತ್ತೆ ನೀವು ವಾಪಸ್ಸನ್ನು ಯೂಸ್ ಮಾಡಿರಬಾರ್ದು. ಓಕೆ, ಪ್ಲಸ್ ಅದಕ್ಕೊಂದು ಟೈಟಲ್ ಕೊಡಬೇಕಾಗಿರ್ತದೆ, ಒಂದು ಕ್ಯಾಚಿ ಟೈಟಲ್ಸ್ ಕೊಡಬೇಕಾಗಿರ್ತದೆ. ಇದಕ್ಕೆ ಏನಂತಾರೆ ಅಂದರೆ ಪ್ರಿಸೆ ರೈಟಿಂಗ್ ಅಂತ ಕರೀತಾರೆ. ಓಕೆ, ಪ್ರಿಸೆ ರೈಟಿಂಗು ಇದು ಏನಂದರೆ ನಿಮಗೆ 10 ಅಂಕಗಳಿಗೆ ಇರ್ತದೆ. ನೆಕ್ಸ್ಟ್ ಕನ್ನಡ ಟು ಇಂಗ್ಲೀಷು, ಇಂಗ್ಲೀಷ್ ಟು ಕನ್ನಡ. ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ಗೆ 10 ಮಾರ್ಕ್ಸ್ ಇದ್ದಿರ್ತದೆ. ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ಗೆ 10 ಮಾರ್ಕ್ಸ್ ಇರ್ತದೆ. ಓಕೆ, ಒಮ್ಮೆ ಏನು ಮಾಡ್ತಾರೆ ಅಂದರೆ 10 ಮಾರ್ಕ್ಸ್ಗೆ 10 ಸೆಂಟೆನ್ಸ್ ಕೊಡ್ತಾರೆ. 10 ಸೆಂಟೆನ್ಸ್ ಕೊಟ್ಟು ಅದನ್ನು ಕನ್ನಡದಿಂದ ಇಂಗ್ಲೀಷ್ದಲ್ಲಿ ಭಾಷಾಂತರಿಸಿ ಅಂತ ಕೊಡ್ತಾರೆ. ನೆಕ್ಸ್ಟು ಕೆಲವೊಂದು ಸಲ ಏನು ಮಾಡ್ತಾರೆ ಅಂದರೆ ಒಂದು ಫುಲ್ ಪ್ಯಾರಾಗ್ರಾಫ್ ಕೊಡ್ತಾರೆ. ಒಂದೊಂದು ಎಕ್ಸಾಮ್ದಾಗ ಒಂದೊಂದು ಥರ ಡಿಫ್ರೆಂಟಾಗಿ ಕೇಳ್ತಾ ಇದ್ದಾರೆ. ಫುಲ್ ಪ್ಯಾರಾಗ್ರಾಫನ್ನು ಕೊಟ್ಟು ಆ ಪ್ಯಾರಾಗ್ರಾಫನ್ನು ಏನು ಮಾಡಬೇಕು, ನೀವು ಭಾಷಾಂತರಿಸಬೇಕು ಅಂತ ಹೇಳ್ತಾರೆ. ಇದಕ್ಕೊಂದು ಬೆಸ್ಟ್ ಟ್ರಿಕ್ಸ್ ಏನಂದರೆ ನೀವು 8th 9th 10th ನೀವು DSRT ಬುಕ್ಸನ್ನು ತೊಗೊಂಡ್ರಿ ಅಂದರೆ ಅದರಲ್ಲಿ ಯಾವ್ದು ತೊಗೊರಿ ಅಂದರೆ ಸಮಾಜ ವಿಜ್ಞಾನ, ಸೋಷಿಯಲ್ ಸ್ಟಡೀಸ್ ಬುಕ್ಸ್ ಬರ್ತದಲ್ಲ, ಆ ಬುಕ್ಸು ಕನ್ನಡ ಮೀಡಿಯಮು ತೊಗೋಬೇಕು, ಪ್ಲಸ್ ಇಂಗ್ಲೀಷ್ ಮೀಡಿಯಮು ತೊಗೋಬೇಕು. ಅರ್ಥ ಆಯ್ತಾ? ನೀವು ಫಸ್ಟ್ಗೆ ಗ್ರಾಮರ್ ಫುಲ್ ಕಲಿತು ಇದನ್ನು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಏನು ಗೊತ್ತಾ, ಬರೀ ಟ್ರಿಕ್ಸ್ ಮೇಲೆ ಹೋಗ್ತವೆ. ಎಲ್ಲನೂ ಓದಿ ಮಾಡೋಕ್ಕಾಗಂಗಿಲ್ಲ. ಯಾಕಾಗಂಗಿಲ್ಲ ಅಂತ ಹೇಳಿದ್ರೆ KSಗೆ 10,000 ಪೇಜ್ ಓದಬೇಕು. ಎಷ್ಟು? KS ಎಕ್ಸಾಮ್ ಬರೀಬೇಕಾದ್ರೆ 10,000 ಪೇಜಸ್ ಓದಬೇಕಾಗ್ತದೆ. ಒಂದು ದಿವಸಕ್ಕೆ 30 ಪೇಜ್ ಓದ್ರೇನು 333 ದಿನ ಬರೀ ಏನಾಗ್ತದೆ, 333 ಡೇಸ್ ಬರೀ ಓದೋದು. ಒಂದು ದಿವಸಕ್ಕೆ 30 ಪೇಜ್ ನೀವು ಕರೆಕ್ಟಾಗಿ ಓದಿದರೆ 333 ದಿನ ಏನಾಗ್ತದೆ, ಓದಬೇಕಾಗ್ತದೆ ಬರೀ. ಆಮೇಲೆ ಪ್ರಾಕ್ಟೀಸ್ ಮಾಡೋದು ಬೇರೆ, ಪ್ಲಸ್ ಅದನ್ನು ನೆನಪಿಟ್ಕೋಬೇಕಲ್ಲ, ಅದು ಮತ್ತೆ ಬೇರೆ ಇದಿರ್ತದೆ. ಅದಕ್ಕೆ ಅಂದರೆ ಇಲ್ಲಿ ಏನಾಗುತ್ತೆ, ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಿ ಅದಕ್ಕಿಂತಲೂ ಸ್ಮಾರ್ಟ್ ವರ್ಕ್ ಮಾಡ್ತೀರಿ ಅದಕ್ಕಿಂತಲೂ ಏನಂದರೆ ಎಷ್ಟು ಟ್ರಿಕ್ಸ್ ಯೂಸ್ ಮಾಡಿ ನೀವು ಪ್ರಿಪ್ರೇಷನ್ ಮಾಡ್ತೀರಲ್ಲ ಅವ್ರು ಜಾಸ್ತಿ ಕ್ಲಿಕ್ ಆಗಿದ್ದಾರೆ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಾವು 3 ಜನ ಕ್ಲಿಕ್ ಆಗಿದ್ದೀವಿ ಒಂದೇ ಬ್ಯಾಚ್ದಲ್ಲಿ 3 ಜನ ಕ್ಲಿಕ್ ಆಗಿದ್ದೀವಿ KS ಒಂದೇ ಟೈಮ್. ಅಂದರೆ ನಾವು ಯೂಸ್ ಮಾಡಿದ್ದೇನೆಂದರೆ ನಾವು ಇದೊಂದು ಪೇಜ್ ಓದ್ತಾ ಇದ್ದೀವಿ ಅಂದರೆ ಇದರಿಂದ ಮಾರ್ಕ್ಸ್ ಓದ್ತಿದ್ದೀವಿ. ಇಲ್ಲಾಂದ್ರೆ ಆ ಪೇಜ್ ನೋಡ್ತಿದ್ದಿಲ್ಲ ನಾನು. ಒಂದು ಪೇಜ್ ಒಳಗೆ ಫಸ್ಟಿಗೆ ನಾವೇನೆಂದರೆ ಗೆಸ್ ಮಾಡ್ತಿದ್ದೆವು, ಈ ಟಾಪಿಕ್ ಇಂಪಾರ್ಟೆಂಟಾ, ಈ ಸಬ್ಜೆಕ್ಟ್ ಇಂಪಾರ್ಟೆಂಟಾ. ನಾವು ಹಿಸ್ಟ್ರಿ ಆ್ಯಕ್ಚುಲಿ ನಿಮಗೆ ಇನ್ನೂ ಹೇಳಬೇಕು, ನಾನು ಹಿಸ್ಟ್ರಿ ಬುಕ್ ಬರೆದಿದ್ದೇನೆ, ಆಧುನಿಕ ಭಾರತದ ಇತಿಹಾಸ ಅಂತ ಪೊಲೀಸ್ ಕಾನ್ಸ್ಟೇಬಲ್ ಇದ್ದ ಬುಕ್ ಬರೆದಿದ್ದೆ. ಆದರೆ KSಗೆ ನಾನು ಪ್ರಾಚೀನ ಭಾರತ ಮತ್ತು ಮಧ್ಯಕಾಲೀನ ಭಾರತದ ಇತಿಹಾಸವನ್ನು ಓದಲೇ ಇಲ್ಲ. ನಾನು ಅಷ್ಟೇ ಅಲ್ಲ, ಮೋಸ್ಟ್ ಆಫ್ ದ KS ಸಕ್ಸಸ್ ಯಾರಾಗ್ಯಾರಲ್ಲ ಅವರು ಪ್ರಾಚೀನ ಭಾರತದ ಇತಿಹಾಸ, ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಆಮೇಲೆ ಮಿಡ್ವಲ್ ಹಿಸ್ಟ್ರಿಯನ್ನು ಓದೋದೇ ಇಲ್ಲ. ಯಾಕೆ ಓದೋದಿಲ್ಲ ಅಂತಂದರೆ ಆ ಸಬ್ಜೆಕ್ಟನ್ನು ಟಚ್ ಮಾಡಿದೀವಿ ಅಂದರೆ ಪ್ರಾಚೀನ ಕಾಲದ ಭಾರತದ ಇತಿಹಾಸ ಮತ್ತು ಮಧ್ಯಕಾಲ ಭಾರತದ ಇತಿಹಾಸವನ್ನು ಜಸ್ಟ್ ಹಿಂಗೆ ಟಚ್ ಮಾಡಿದೀವಿ ಅಂದರೆ
500 ಪೇಜ್ ಓದಬೇಕಾಗ್ತದೆ, 500 ಪೇಜಸ್. ಆದರೆ ಅಲ್ಲಿ ಕ್ವಶನ್ಸ್ ಎಷ್ಟು ಬರ್ತಾವೆ ಅಂದರೆ, ಮೇನ್ಸ್ದಲ್ಲಿ ಪ್ರಿಲಿಮ್ಸ್ದಲ್ಲಿ ಹಿಸ್ಟ್ರಿ ಚೇಂಜ್ ಇದೆ. ಪ್ರಿಲಿಮ್ಸಿಗೆ ಬೇರೆ ಇದೆ, ಮೇನ್ಸಿಗೇನೆ ಬೇರೆ ಇದೆ ಹಿಸ್ಟ್ರಿ. ಬೇರೆ ಸಬ್ಜೆಕ್ಟ್ ಪ್ರಿಲಿಮ್ಸು ಮೇನ್ಸು ಟಚ್ ಆಗ್ತವೆ. ಪ್ರಿಲಿಮ್ಸ್ದಲ್ಲಿ ಏನು ಓದ್ತೀರಿ ಅದು ಮೇನ್ಸಿಗೆ ಯೂಸ್ ಆಗ್ತದೆ. ಸಂವಿಧಾನವನ್ನು ಓದ್ರಿ ಅಂದರೆ ಪ್ರಿಲಿಮಿನರಿ ಎಕ್ಸಾಮ್ಗೆ ಏನು ಓದ್ತೀರಿ ಅದು ಮೇನ್ಸ್ದಲ್ಲೇನು ಸೇಮ್ ಒಂದು ಸ್ವಲ್ಪ ಚೇಂಜಸ್ ಇದಿರ್ತದೆ. ಆದರೆ ಹಿಸ್ಟ್ರಿ ಮೋರ್ ದೆನ್ 60% ಏನಾಗ್ತದೆ ಅಂದರೆ ಪ್ರಿಲಿಮ್ಸಿಗೆ ಓದಿದ್ದು ಮೇನ್ಸಿಗೆ ಬರೋದಿಲ್ಲ, ಒಂದೇದು. ಆಮೇಲೆ ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ಗೆ ಭಾಳ ಅಂದ್ರೆ 6 ಕ್ವಶನ್ಸ್ ಕೇಳ್ತಾರೆ, 6 ಕ್ವಶನ್ಸ್. ಅದಕ್ಕೆ ನೀವೇನು ಮಾಡಬೇಕಂದ್ರೆ, ನೀವು ಎಷ್ಟು ಟೈಮನ್ನು ಒಂದು ಸಬ್ಜೆಕ್ಟ್ ಮೇಲೆ, ಒಂದು ಟಾಪಿಕ್ ಮೇಲೆ ನೀವು ಇನ್ವೆಸ್ಟ್ ಮಾಡ್ತೀರಿ. ಓಕೆ, ಭಾಳ ಕ್ಯಾಲ್ಕುಲೇಷನ್ ಇಂಪಾರ್ಟೆಂಟ್ ಇಲ್ಲಿ. KS ಎಕ್ಸಾಮ್ ಆಗಲಿ UPSC ಕ್ಲಿಯರ್ ಆಗಬೇಕಾದ್ರೆ ನೀವು ಎಷ್ಟು ಟೈಮನ್ನು ಇನ್ವೆಸ್ಟ್ ಮಾಡ್ತೀರಿ, ಆಮೇಲೆ ಎಷ್ಟು ಅದಕ್ಕೆ ಎಫರ್ಟ್ ಹಾಕ್ತೀರಿ. ಒಂದೇದು ಟೈಮ್. ಎಕ್ಸಾಂಪಲು 1 ಅವರ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂದರೆ ಒಂದು ಟಾಪಿಕ್ ಮೇಲೆ, ಕೆಲವೊಂದು ಟಾಪಿಕ್ ಏನಾಗ್ತವೆ 1 ಅವರ್ದಲ್ಲಿ ಎಲ್ಲ ಅರ್ಥ ಆಗಿಬಿಡ್ತದೆ. ಇನ್ನು ಕೆಲವೊಂದು ಟಾಪಿಕ್ ಏನಾಗ್ತದೆ, ನೀವು ಆ 1 ಅವರ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನು ಸ್ವಲ್ಪನೂ ಅರ್ಥ ಆಗಂಗಿಲ್ಲ. ಅಂದರೆ ಎಫರ್ಟ್ ಹಾಕ್ತೀರಿ ಅದ್ರ ಮೇಲೆ, ಎಷ್ಟು ಟೈಮ್ ಯೂಸ್ ಮಾಡ್ತೀರಿ, ಎಷ್ಟು ಎಫರ್ಟ್ ಹಾಕ್ತೀರಿ, ಅದರಿಂದ ಎಷ್ಟು ಮಾರ್ಕ್ಸ್ ನಿಮಗೆ ಒಳ್ಳೆ ರಿಟರ್ನ್ಸ್ ಬರ್ತದೆ. ಈ 3 ರೇಷಿಯೋ ತೆಗಿಬೇಕು. ಅರ್ಥ ಆಯ್ತಾ? ನೀವು 10 ಜನ ಕೂತು ಒಂದು ಸಬ್ಜೆಕ್ಟ್ ಓದಿ ನೀವು ಎಫರ್ಟ್ ಹಾಕಿ ಅದರಿಂದ ಮಾರ್ಕ್ಸ ಬರಲಿಲ್ಲ ಅಂದರೆ ಯೂಸ್ ಏನದ? ಅರ್ಧತಾ? ನಾವು ಇಲ್ಲಿವರೆಗೂ ಪ್ರತಿಯೊಂದು ನಡೆ ಇರ್ತಿತ್ತು ಅಂದರೆ ನಮ್ಮದು KS ಓದಬೇಕಾದ್ರೆ ಈ ಸಬ್ಜೆಕ್ಟ್ ಹೋದರೆ ನನಗೆ ಎಷ್ಟು ಮಾರ್ಕ್ಸ್ ಬರ್ತವೆ ರಿಟರ್ನ್ಸು, ಈ ಟಾಪಿಕ್ ಹೋದರೆ ಎಷ್ಟು ರಿಟರ್ನ್ಸ್ ಮಾರ್ಕ್ಸ್ ಬರ್ತವೆ. ನೀವು ಡಿಗ್ರಿ ಒಳಗೆ PUC ಒಳಗೆ ಓದೋದನ್ನು ಇಲ್ಲೇ ಬಿಟ್ಟು ಬಿಡಬೇಕು. ಈ KSಗೆ ಓದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಥವಾ IASಗೆ ಓದಕ್ಕೆ ಸ್ಟಾರ್ಟ್ ಮಾಡಿರಿ ಅಂದರೆ ನಿಮ್ಮದೇ ಆದಂಥ ಒಂದು ಫಾರ್ಮುಲಾಸ್ ಇರಲೇಬೇಕು. ಸಾಹೇಬ್ರು ಹೇಳಿರಲ್ಲ, ನಮ್ಮದೊಂದು ತೆರಿ ಬೇರೆ ಇರ್ತದೆ, ಅವ್ರದ್ದೊಂದು ಬೇರೆ ಇರ್ತದೆ, ಆ ಥರ. ಓಕೆ, ನಾನು ನೆಕ್ಸ್ಟ್ ಹೇಳ್ತೇನೆ. ಇಲ್ಲಿ ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ ಏನು ಮಾಡಿ 8th 9th 10th ಸೋಷಿಯಲ್ ಸ್ಟಡೀಸೇ ಯಾಕೆ ತಗೋ ಅಂತ ಹೇಳ್ತಾನಂದರೆ, ಅಲ್ಲಿ ಟ್ರಾನ್ಸ್ಲೇಷನಿಗೆ ಬರುವಂಥ ವಿಚಾರಗಳು ಏನಿದ್ದಿರ್ತಾವೆ ಅಂದರೆ ಸಾಮಾಜಿಕ ವಿಚಾರಗಳ ರಿಲೇಟೆಡ್ ಇದಿರ್ತಾವೆ. ಸೋಷಿಯಲ್ ಸ್ಟಡೀಸ್ದಲ್ಲಿ ಏನಿದ್ದಿರ್ತದೆ ನಿಮಗೆ ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ, ಪೊಲಿಟಿಕಲ್ ಸೈನ್ಸು ಇರ್ತದೆ. ಓಕೆ, ಆ ಸಬ್ಜೆಕ್ಟ್ ನೀವು 8th ಎಕ್ಸಾಂಪಲ್ ಈಗ ರಾಷ್ಟ್ರಪತಿ ಸಬ್ಜೆಕ್ಟನ್ನು ತೊಗೊಂಡು ನೀವು ಟ್ರಾನ್ಸ್ಲೇಷನ್ ಮಾಡತ್ತಿರ್ತಾರೆ. ಓಕೆ, ಅದೇ ಸೇಮ್ ಟ್ರಾನ್ಸ್ಲೇಷನ್, ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಏನಿದಿರುತ್ತೆ ಅಂದರೆ ಇಂಗ್ಲೀಷ್ ಮೀಡಿಯಮ್ ಬುಕ್ಸ್ದಲ್ಲಿ ಇರ್ತದೆ. ಅವಾಗ ನಿಮಗೆ ಗೊತ್ತಾಗ್ತದೆ ನೀವು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದೀರಿ, ಇನ್ನೂ ನಾವು ಏನೇನು ಅದ್ರೊಳಗೆ ಕರೆಕ್ಷನ್ಸ್ ಮಾಡ್ಕೋಬೇಕು ಅನ್ನೋದನ್ನು ನೀವು ಟ್ರಾನ್ಸ್ಲೇಷನ್ ಮಾಡುವಾಗ ನಿಮಗೆ ಕರೆಕ್ಟಾಗಿ ಇವ್ಯಾಲ್ಯೂಯೇಷನ್ ಮಾಡ್ಕೊಳಕ್ಕೆ ಅದು ಉಪಯುಕ್ತ ಆಗ್ತದೆ. ಯಾಕಂದರೆ ಟ್ರಾನ್ಸ್ಲೇಷನನ್ನು ಏನು ಮಾಡ್ತಾರಂದರೆ ಎಕ್ಸಾಕ್ಟ್ ಟ್ರಾನ್ಸ್ಲೇಷನನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಲ್ಲೋ ನೀವು ಒಂದು ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ಸ್ ಮಾಡಿರಿ ಅಂದರೆ ಅಲ್ಲೇನು ಮಾಡ್ತಾರೆ, ಮಾರ್ಕ್ಸ್ ಫುಲ್ ಕಟ್ ಮಾಡಿಬಿಡ್ತಾರೆ. ಆ್ಯಕ್ಚುಲಿ ನಾನು PSI ಇಂಟರ್ವ್ಯೂಗೆ ಹೋದಾಗ ನಂದು ಮೇನ್ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ನನಗೆ ಟ್ರಾನ್ಸ್ಲೇಷನ್. ಹೀಗಾಗಿ ನಾನು ಟ್ರಾನ್ಸ್ಲೇಷನ್ ಪ್ರಿಪ್ರೇಷನ್ ಮಾಡಿದ್ದಿಲ್ಲ. ಕೆಲವೊಬ್ರು ಏನು ಮಾಡಿಬಿಡ್ತಾರೆ ಅಂದರೆ ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ ಭಾಳ ಡಿಫಿಕಲ್ಟಪ್ಪ, ಇದನ್ನು ಬಿಟ್ಟೇ ಬಿಡೋಣ ಅಂತ ವಿಚಾರ ಮಾಡ್ತೀರಿ. ಅದನ್ನು ನಾನು ಮಾಡಿದ್ದು ತಪ್ಪು. ಆ್ಯಕ್ಚುಲಿ ನಾನು PSI ಅರ್ಧ ಮಾರ್ಕ್ಸಿಂದ ನಾನು ಪಾಸ್ ಆಗಿದ್ದಿಲ್ಲ ಒಂದು ಅಟೆಂಪ್ಟಲ್ಲಿ. ಅದು ಮೇನ್ ಕಾರಣ ಏನಂದರೆ ನಾನು ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನನ್ನು ಬಿಟ್ಟಿದ್ದೆ. ಅದೇ ಟೈಮ್ ಏನು ಮಾಡಿದ್ದೆ, ನಾನು essay ಒಳಗೆ ಚೆನ್ನಾಗಿ ಬರೆಯೋಣ ಅಂತ essay ಭರ್ಜರಿ ಬರೆದಿದ್ದೆ. ಭರ್ಜರಿ ಬರೆದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? ಎಷ್ಟು ಕೊಡ್ತಾರೆ? 20ಕ್ಕೆ ಭಾಳ ಅಂದ್ರೆ 18 ಮಾರ್ಕ್ಸ್ ಕೊಡ್ತಾರೆ. ಕರೆಕ್ಟಾ? ಇಲ್ಲಿ ನಡಿ 20ಕ್ಕೆ 18 ಮಾರ್ಕ್ಸ್ ಕೊಡ್ಬೋದಾ? ಆದರೆ ನೀವು ಟ್ರಾನ್ಸ್ಲೇಷನ್ ಜಸ್ಟ್ ಟಚ್ ಮಾಡಿದ್ರೂ ಏನಾಗುತ್ತೆ ಅಂದರೆ ಅಲ್ಲಿ 20 ಮಾರ್ಕ್ಸ್ಗೆ ಟ್ರಾನ್ಸ್ಲೇಷನ್ ಕರೆಕ್ಟಾಗಿ ಮಾಡಿದರೆ ಅಂದರೆ 20ಕ್ಕೆ 20 ಮಾರ್ಕ್ಸ್ ತೊಗೋಬೋದು. ಇದು ನೆನಪಿಟ್ಟುಕೊರಿ. ಭಾಳಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಪೇಪರ್ 1ದಲ್ಲೇ PSI ಆದವರು ಭಾಳಷ್ಟು ಜನ ಅದಾರೆ. ಮೋರ್ ದೆನ್ 40% ಜನ ಅಂದರೆ ಒಂದು 100 ಪೋಸ್ಟ್ ಕರೆದ್ರಂದರೆ 40 ಪೋಸ್ಟ್ ಬರೇ ಪೇಪರ್ 1ದಲ್ಲೇ ಅವ್ರದ್ದು ಮಾರ್ಕ್ಸ್ ತೆಗೆದು ನೋಡ್ರಿ ನೀವು. ಈಗಾದರೂ 40ಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗೆದಿರ್ತಾರೆ ಅವರು. ಅದೇ ಪೇಪರ್ 2ದಲ್ಲಿ ಏನಾಗುತ್ತೆ ಅಂದರೆ ನಿಮಗನು ಒಬ್ಬ ಅತ್ಯುತ್ತಮವಾಗಿ ಓದಿ ಪ್ರಿಪ್ರೇಷನ್ ಮಾಡಿದ ವ್ಯಕ್ತಿಗನು ಒಬ್ಬ ನಾರ್ಮಲ್ ವ್ಯಕ್ತಿಗನು ಪೇಪರ್ 2ದಲ್ಲಿ 10 ಮಾರ್ಕ್ಸ್ ಡಿಫ್ರೆನ್ಸ್ ಮಾಡಬೇಕಾದ್ರೆ ಭಾಳ ಕಷ್ಟ. ಎಲ್ಲರೂ ಅಲ್ಲೇ ಇರ್ತಾರೆ, ಪಾಯಿಂಟ್ ಒಳಗೆ ಇದ್ದಿರ್ತಾರೆ. ಅದಕ್ಕೇನೆಂದರೆ PSI ಆಗೋರು ಇದ್ರಂದರೆ ನೀವು ಪೇಪರ್ 1 ಏನೈತಲ್ಲ ಅದನ್ನು ಭಾಳ ಪರ್ಫೆಕ್ಟಾಗಿ ಏನು ಮಾಡಬೇಕಾಗುತ್ತೆ, ನೀವು ಪ್ರಿಪ್ರೇಷನನ್ನು ಮಾಡಬೇಕಾಗ್ತದೆ. ಪೇಪರ್ 1ದಲ್ಲಿ ಇರೋದು ಏನೂ ಇಲ್ಲ,
ಮೇನ್ ಇರೋದು ಏನಂದ್ರೆ ಪ್ರಾಕ್ಟೀಸ್. ಓಕೆ, ಎಸ್ಸೆಗೆ ಬೇಕಂದರೆ ನಮ್ಮದೇ ಒಂದು ಬುಕ್ ಇದೆ, ಸ್ಪರ್ಧಾ ಕ್ರಾಂತಿ ಪಬ್ಲಿಕೇಶನ್ಸು. 55 ಆಫೀಸರ್ಸ್ ಸೇರಿ 55 ಎಸ್ಸೆಗಳನ್ನು ಬರೆದಿದ್ದೇವೆ. ಸುಮಾರು 5 ಜನ IAS ಆಫೀಸರ್ಸ್ ಬರ್ತಾರೆ, ಉಳಿದವರೆಲ್ಲ KAS ಆಫೀಸರ್ಸು. ಓಕೆ, ಬೇಕಂದರೆ ಆ ಬುಕ್ ದಿ ಬೆಸ್ಟ್ ಬುಕ್ಕು. ಆದರೆ ಭಾಳ ದಪ್ಪ ಬುಕ್ ಇದೆ, ಒಂದು 600 ಪೇಜ್ ಇದೆ. ಅದರೊಳಗೆ ಸೆಲೆಕ್ಟ್ ಮಾಡಿ ನಿಮ್ಗೆ ಎಸ್ಸೆ ಹೇಗೆ ಬರೀಬೇಕು, ಏನು ಬರೀಬೇಕು ಅಂತ, ಅಥವಾ ಎಸ್ಸೆ ಹೌ ಟು ರೈಟ್ ದಿ ಗುಡ್ ಎಸ್ಸೆ ಅಂಥೇಳಿ ಒಂದು ನಾನೇ ಯೂಟ್ಯೂಬ್ದಲ್ಲಿ 3 ಅವರ್ಸ್ದೊಂದು 3 ಪಾರ್ಟ್ದಲ್ಲಿ ಒಂದು ವಿಡಿಯೋಸ್ ಮಾಡಿದ್ದೀನಿ. ಬೇಕಂದ್ರೆ ಅದನ್ನು ನೀವು ನೋಡ್ಕೋಬೋದು ಎಸ್ಸೆ ಬಗ್ಗೆ. ಓಕೆ, ನೆಕ್ಸ್ಟ್ ಪೇಪರ್ 2 ಏನು ಬರ್ತದಂದರೆ ಜನರಲ್ ಸ್ಟಡೀಸು ಅಥವಾ ಜನರಲ್ ನಾಲೆಜ್ ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿನೂ ಸೇಮ್ ಬರ್ತದೆ. ನೀವು KS ಪ್ರಿಲಿಮ್ಸ್ ಎಕ್ಸಾಮ್ಗೆ ಏನು ಪ್ರಿಪ್ರೇಷನ್ ಮಾಡ್ತಾರಲ್ಲ ಅದು ಸೇಮ್ ಬರ್ತದೆ. ಓಕೆ, ನಾನು ನೆಕ್ಸ್ಟ್ KS ಪ್ರಿಲಿಮ್ಸ್ ಎಕ್ಸಾಮ್ದಲ್ಲಿ ನಿಮ್ಗೆ ಹೇಳ್ತೀನಿ ಯಾವ ರೀತಿ ಮಾಡ್ಬೇಕಂತ. ಪೇಪರ್ 2 150 ಮಾರ್ಕ್ಸ್ ಇದ್ದಿರ್ತದೆ, ನೆಗೆಟಿವ್ ಮಾರ್ಕಿಂಗ್ ಇದ್ದಿರ್ತದೆ, 1/4 ನೆಗೆಟಿವ್ ಮಾರ್ಕಿಂಗ್ ಇಲ್ಲಿ ಇರ್ತದೆ. ನೆಕ್ಸ್ಟ್ ಆಮೇಲೆ PSI ಎಕ್ಸಾಮಿನೇಷನ್ ಯಾಕೆ ಪ್ರಿಪ್ರೇಷನ್ ಜಾಸ್ತಿ ಮಾಡ್ತಾವೆ ಹುಡುಗರು ಅಂದರೆ, ಭಾಳಷ್ಟು ಹುದ್ದೆಗಳು ರಿಟೈರ್ಡ್ ಆಗ್ತಾರೆ, ಅದೇ ರೀತಿ ಹುದ್ದೆಗಳು ಎವ್ರಿ ಇಯರ್ ಕಾಲ್ಫಾರ್ಮ್ ಆಗ್ತಾವೆ. ಕೆಲವೊಮ್ಮೆ ಏನಾಗ್ಯಾವ ಅಂದರೆ 1 ವರ್ಷದಾಗ 2-3 ಕಾಲ್ಫಾರ್ಮ್ ಆಗಿದ್ದಾವೆ PSI. ಅದಕ್ಕೆ PSIದು ಪ್ರಿಪ್ರೇಷನ್ನ ಮಾಡೋದು ಉತ್ತಮ ಇರ್ತದೆ. ನೆಕ್ಸ್ಟು ಇದು KS ಎಕ್ಸಾಮು. ಓಕೆ, KS ಎಕ್ಸಾಮ್ದಲ್ಲಿ ಅಂದ್ರೆ ನಾನು ಇದನ್ನ ಡೀಟೇಲಾಗಿ ಹೇಳ್ತೀನಿ ನಿಮಗೆ ಒಂದು ಸ್ವಲ್ಪ. ಓಕೆ, KS ಎಕ್ಸಾಮ್ದಲ್ಲಿ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ ಬರ್ತದೆ. ಸ್ಟೇಜ್ 1ದಲ್ಲಿ ಏನಾಗ್ತದೆ ಅಂದರೆ ಪ್ರಿಲಿಮಿನರಿ ಎಕ್ಸಾಮ್ ಅಂತ ಇದಿರ್ತದೆ. ಓಕೆ, ಅಲ್ಲಿ 2 ಪೇಪರ್ ಇದ್ದಿರ್ತವೆ, 400 ಅಂಕಗಳಿಗೆ ಇರ್ತದೆ, 400 ಮಾರ್ಕ್ಸ್. ಅಂದರೆ ಒಂದು ಪೇಪರ್ದಲ್ಲಿ 100 ಕ್ವಶನ್ಸು, ಒಂದು ಕ್ವಶನ್ಸ್ಗೆ 2 ಮಾರ್ಕ್ಸ್ ಇದ್ದಿರ್ತದೆ. ಓಕೆ, ನೆಕ್ಸ್ಟ್ ಸ್ಟೇಜ್ 2 ಮೇನ್ಸ್ ಎಕ್ಸಾಮು 5 ಪೇಪರ್ ಇದ್ದಿರ್ತದೆ. ಓಕೆ, 5 ಪೇಪರ್ದು ಏನಾಗ್ತದೆ ಮಾರ್ಕ್ಸ್ ಕೌಂಟ್ ಆಗ್ತದೆ. ಅಂದರೆ 1250 ಮಾರ್ಕ್ಸು. ಅಂದರೆ ಒಂದು ಪೇಪರ್ಗೆ ಎಷ್ಟು 250 ಮಾರ್ಕ್ಸ್ ಇರ್ತದೆ ಎಲ್ಲಿ ಮೇನ್ಸಲ್ಲಿ. ಪ್ಲಸ್ 2 ಕ್ವಾಲಿಫೈಯಿಂಗ್ ಎಕ್ಸಾಮ್ಸ್, ಕ್ವಾಲಿಫೈಯಿಂಗ್ ಪೇಪರ್ಸ್ ಅಂತ ಇದಿರ್ತವೆ. ಅಂದರೆ ಒಂದು ಜನರಲ್ ಕನ್ನಡ, ಜನರಲ್ ಇಂಗ್ಲೀಷು. ಓಕೆ, ಅಲ್ಲಿ ಭಾಳ ಸಿಂಪಲ್ ಆಗಿದ್ದಿರ್ತದೆ. ಅದರಲ್ಲಿ ಏನಾಗ್ತದೆ, ಒಂದು ಲೆಟರ್ ರೈಟಿಂಗ್ ಕೇಳಿರ್ತಾನೆ, ಒಂದು ಎಸ್ಸೆ ಕೇಳಿರ್ತಾನೆ. ಇವು 2 ಬರೆದ್ರೂ ಸಾಕು. ನೀವು ಉಳಿದದ್ದು ಏನಾಗ್ತದೆ ಒಂದು ಅಂದಾಜು ಮೇಲೆ ಭಾಳ ಸಿಂಪಲಾಗಿ ಕೇಳಿರ್ತಾನೆ. ಅದಕ್ಕೇನು ಎಕ್ಸ್ಟ್ರಾ ಪ್ರಿಪ್ರೇಷನ್ ಏನು ಅವಶ್ಯಕತೆ ಇಲ್ಲ. ನಿಮ್ಗೆ ಆಡು ಭಾಷೆ ಕನ್ನಡ ಬಂತಂದ್ರೂ ಇಂಗ್ಲೀಷ್ ಮೀಡಿಯಮ್ದವ್ರು ಪಾಸ್ ಆಗ್ಬೋದು. ಓಕೆ, ಕನ್ನಡ ಮೀಡಿಯಮ್ದವ್ರು ಏನಾಗ್ತದೆ ಸ್ವಲ್ಪ ನಿಮಗೆ ಇಂಗ್ಲೀಷ್ ಅರ್ಥ ಆಗ್ತಾಯಿತ್ತು, ಈಜು ಆರು ವಾಜು ಇವೆಲ್ಲ ಒಂದು ಸ್ವಲ್ಪ ಅರ್ಥ ಆಗ್ತೈತೆ ಅಂದರೆ ಈಸಿಯಾಗಿ ಪಾಸ್ ಆಗ್ಬೋದು. ಅದ್ರ ಬಗ್ಗೆ ನೀವು ತಲೆ ಕೆಡಿಸೋಕೆ ಹೋಗಬೇಡಿ. ಓಕೆ, ನಾನು 2011 ಎಕ್ಸಾಮ್ ಬರೆದಾಗ ನಂದು ಇಂಟರ್ವ್ಯೂ ಆಯಿತು 2011 ಬ್ಯಾಚ್ದಲ್ಲಿ. 2010 ಬ್ಯಾಚ್ದಲ್ಲಿನೂ ಮೇನ್ಸ್ ಎಕ್ಸಾಮ್ ಬರೆದಿದ್ದೆ. 2010 ಬ್ಯಾಚ್ದಲ್ಲಿ ಏನು ಅನಿಸಿತ್ತು ಅಂದರೆ ನನಗೆ ಇಂಗ್ಲೀಷ್ ಪೇಪರ್ನ ಪಾಸ್ ಆಗಂಗಿಲ್ಲ ಅಂತೇಳಿ ನನಗೆ ಅಷ್ಟು ಕಾನ್ಫಿಡೆಂಟ್ ಇತ್ತು, ನಾನು ಇಂಗ್ಲೀಷ್ ಪೇಪರ್ ಪಾಸ್ ಆಗಂಗಿಲ್ಲ ಅಂತ. ಯಾಕಂದರೆ ನಾನು ಬೆಳೆದದ್ದೇ ಕನ್ನಡ ಮೀಡಿಯಮ್ದಲ್ಲಿ. ನಾವು ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ಬೆಳೆದವರು. ಓಕೆ, ಆದ್ರೂ ಏನಾಗಿತ್ತು ಅಂದರೆ ನಂದು ಇಂಗ್ಲೀಷ್ ಎಕ್ಸಾಮ್ ಪಾಸ್ ಆಗಿತ್ತು. ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸೋದು ಅವಶ್ಯಕತೆ ಇಲ್ಲ. ಕ್ವಾಲಿಫೈಯಿಂಗ್ ಎಕ್ಸಾಮ್ದಲ್ಲಿ ಕನ್ನಡ ಪೇಪರು, ಇಂಗ್ಲೀಷ್ ಪೇಪರ್ ಕಂಪಲ್ಸರಿ ಇದ್ದಿರ್ತದೆ. ಜಸ್ಟ್ ನಿಮಗೆ ಕನ್ನಡ ಬರುತ್ತಾ, ಸ್ವಲ್ಪ ಇಂಗ್ಲೀಷ್ ಬರುತ್ತಾ ಅನ್ನೋದನ್ನು ನೋಡುವ ಸಲುವಾಗಿ ಅದನ್ನು ಮಾಡ್ತಾರೆ. ಅದು ಮಾರ್ಕ್ಸ್ ಕೌಂಟ್ ಆಗಲ್ಲ, ಆ ಮಾರ್ಕ್ಸ್ ಕೌಂಟ್ ಆಗಂಗಿಲ್ಲ, ಜಸ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ಇದ್ದಿರ್ತದೆ. ನೆಕ್ಸ್ಟ್ 5 ಪೇಪರ್ ಏನಿದಾವಲ್ಲ ಅವು ನಿಮಗೆ ಮಾರ್ಕ್ಸ್ಗಳು ಕೌಂಟ್ ಆಗ್ತವೆ. ಅದು 1:20 ಏನು ಮಾಡ್ತಾರೆ ಪ್ರಿಲಿಮ್ಸ್ ಎಕ್ಸಾಮ್ದಲ್ಲಿ 1:20 ಯಾರು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿರ್ತಾರಲ್ಲ ಅವ್ರನ್ನ ಮೇನ್ಸ್ಗೆ ಕ್ವಾಲಿಫೈ ಮಾಡ್ತಾರೆ. ಮೇನ್ಸ್ದಲ್ಲಿ ಏನಾಗ್ತದೆ 1:3 ಅಲ್ಲಿ ಏನು ಮಾಡ್ತಾರೆ ಇಂಟರ್ವ್ಯೂಗೆ ಕ್ವಾಲಿಫೈ ಮಾಡ್ತಾರೆ. ಇಂಟರ್ವ್ಯೂಗೆ ನಿಮ್ಮ ಪುಣ್ಯ ಏನಾಗಿತ್ತು ಅಂದರೆ 25 ಮಾರ್ಕ್ಸ್ ಸಿಗಿದೆ. ದಿಟ್ ಈಸ್ ನಾಟ್ ಎ ಇಂಟರ್ವ್ಯೂ. ನಾವು ಇದ್ದಾಗ 200 ಮಾರ್ಕ್ಸ್ ಇತ್ತು. ಇಂಟರ್ವ್ಯೂ ಈಸ್ ದ ಬಿಗ್ಗೆಸ್ಟ್ ಟಾಸ್ಕ್ ನಮಗೆ. ನಿಮಗೆ 25 ಮಾರ್ಕ್ಸ್ ರೆಡ್ಯೂಸ್ ಮಾಡಿದ್ದಾರೆ ಅಂದರೆ ಮೇನ್ಸ್ದಲ್ಲಿ ಏನಿಲ್ಲ, 2 ಕ್ವಶನ್ಗೆ ಚೆನ್ನಾಗಿ ಆನ್ಸರ್ ಮಾಡಿರಿ ಅಂದರೆ ಇಂಟರ್ವ್ಯೂ ಮಾರ್ಕ್ಸನ್ನು ಅಲ್ಲೇ ತೆಗೆದು ಬಿಡ್ಬೋದು ನೀವು. ಇಂಟರ್ವ್ಯೂ ಜಸ್ಟ್ ಈಗ ನಾಮಕೆ ವಾಸ್ತೆ ಇಂಟರ್ವ್ಯೂ ಇದೆ. ದಿಸ್ ಈಸ್ ದ ಬೆಸ್ಟ್ ಅಪಾರ್ಚುನಿಟಿ ನಿಮಗೆ. ಇದು ಫಸ್ಟ್ ಟೈಮ್ ಇಂಟರ್ವ್ಯೂ 25 ಮಾರ್ಕ್ಸ್ಗೆ ಮಾಡ್ತಾ ಇರುವುದು. ಓಕೆ, ನೆಕ್ಸ್ಟ್ ಪ್ರಿಲಿಮ್ಸ್ಗೆ ನೆಗೆಟಿವ್ ಮಾರ್ಕಿಂಗ್ ಇದ್ದಿರ್ತದ. ಓಕೆ, ನೆಕ್ಸ್ಟ್ ದಿಸ್ ಈಸ್ ದ ಪ್ರಿಲಿಮಿನರಿ ಎಕ್ಸಾಮ್ ಪ್ಯಾಟರ್ನು. ಪ್ರಿಲಿಮಿನರಿ ಎಕ್ಸಾಮ್ಸ್ದಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಅಂತಿದ್ದಿರ್ತದೆ ಅಂತ ಹೇಳಿದೆ ನಿಮಗೆ. ಪೇಪರ್ 1ಗೆ 100 ಕ್ವಶನ್ಸ್ ಇದ್ದಿರ್ತದೆ, 200 ಮಾರ್ಕ್ಸ್. ಓಕೆ, ಪೇಪರ್ 2ದಲ್ಲಿ ಏನಾಗ್ತದೆ 100 ಕ್ವಶನ್ಸು 200 ಮಾರ್ಕ್ಸ್ ಇದ್ದಿರ್ತದೆ. ಪೇಪರ್ 1ದಲ್ಲಿ 2 ಪಾರ್ಟ್ ಮಾಡಿರ್ತಾರೆ, ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ.
ಪಾರ್ಟ್ ಎದಲ್ಲಿ ಏನಾಗಿರ್ತದೆ ಅಂದರೆ ಕರ್ನಾಟಕ ಕರೆಂಟ್ ಅಫೇರ್ಸ್ ಮತ್ತು ಕರ್ನಾಟಕ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದ್ದು ಅಂದರೆ ಅದರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇದಕ್ಕೆ ನೀವು ನ್ಯೂಸ್ ಪೇಪರ್ ಜಸ್ಟ್ ಓದ್ರೂ ಸಾಕು. ಪೇಪರ್ 1ದಲ್ಲಿ ನ್ಯಾಷನಲ್ ರಿಲೇಟೆಡು ಅಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳ ಬಗ್ಗೆ ಬರ್ತದೆ. ಜಸ್ಟ್ ನ್ಯೂಸ್ ಪೇಪರ್ ಓದ್ರೂ ಸಾಕು. ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಮ್ಯಾಗ್ಜಿನು ಅಥವಾ 2 ಮ್ಯಾಗ್ಜಿನ್ ಓದಿ. 2 ಮ್ಯಾಗ್ಜಿನ್ ಓದೋದು ದಿ ಬೆಸ್ಟು. ಯಾಕೆ 2 ಮ್ಯಾಗ್ಜಿನ್ ಹೇಳ್ತಾನಂದರೆ ಇಲ್ಲಿ 40 ಕ್ವಶನ್ಗಳನ್ನು ಕೇಳ್ತಾರೆ. ಎಷ್ಟು? 40 ಕ್ವಶನ್ಸ್ಗಳನ್ನು ಕೇಳ್ತಾರೆ. 80 ಅಂಕಗಳಿದ್ದಿರ್ತದೆ. ಅಂದರೆ ಜಸ್ಟ್ ನ್ಯೂಸ್ ಪೇಪರ್ದಿಂದ ಎಷ್ಟು ಬರ್ತದೆ ನಿಮಗೆ? 80 ಮಾರ್ಕ್ಸ್ ಬರ್ತದೆ. ಹೀಗಾಗಿ 2 ಯಾಕೆ ಮ್ಯಾಗ್ಜಿನ್ಗಳನ್ನು ಓದಬೇಕು ಅಂದರೆ ಒಂದು ಮ್ಯಾಗ್ಜಿನ್ದವ್ರು ಏನಾದರೂ ಬಿಟ್ಟರು ಇನ್ನೊಂದು ಮ್ಯಾಗ್ಜಿನ್ದವರು ಕವರ್ ಮಾಡ್ತಾರೆ. ಅರ್ಥ ಆಯ್ತಾ? ಭಾಳಷ್ಟು ಜನರಿಗೆ ಏನಿರ್ತದೆ ಅಂದರೆ ನಾನು ಪೇಪರ್ ಡೈಲಿ ಓದ್ತೇನೆ, ಪೇಪರ್ ನಾನು ನೋಟ್ಸ್ ಮಾಡ್ಕೋತೇನೆ, ಇದೆಲ್ಲ ಇರ್ತವೆ. ಐಡಿಯಾಲಜಿ ಈಸ್ ಓಕೆ. ಪ್ರಾಕ್ಟಿಕಲಿ ಹೇಳಿ ಇದರೊಳಗೆ ನಾನು 10 ಮಂದಿ ಫಾಲೋ ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ ದಟ್ ಈಸ್ ದ ಡಿಫಿಕಲ್ಟ್ ಟಾಸ್ಕ್. ಎವ್ರಿ ಡೇ ಪೇಪರ್ ಓದಿ ನೋಟ್ಸ್ ಮಾಡಿಕೊಂಡು ಅದನ್ನು ಪ್ರಿಪ್ರೇಷನ್ ಮಾಡ್ತಾನೆ ಅನ್ನೋದು ಮಾಡಿ ಓಕೆ. ಮಾಡೋಕ್ಕೆ ಆಗಲ್ದವ್ರು ಏನು ಮಾಡಿ ಅಂದರೆ 2 ಏನು ಮಾಡಿ ಮ್ಯಾಗ್ಜಿನ್ಗಳನ್ನು ನೀವು ಯೂಸ್ ಮಾಡಿ. ಓಕೆ, ಇಲ್ಲಿ ರಾಷ್ಟ್ರೀಯ ಪ್ರಚಲಿತ ಘಟನೆಗಳು ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳು ಅಂತ ಇದಿರ್ತದೆ. ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳ ಬಗ್ಗೆ ಜಾಸ್ತಿ KSದಲ್ಲಿ ಕ್ವಶನ್ಸ್ ರೈಸ್ ಆಗಂಗಿಲ್ಲ. 40 ಕ್ವಶನ್ಸ್ ಅದಾವಂದರೆ 40 ಕ್ವಶನ್ಸ್ದಲ್ಲಿ ಭಾಳ ಅಂದರೆ 10 ಕ್ವಶನ್ ಏನು ಮಾಡ್ತಾರೆ ಅಂದರೆ ಇಂಟರ್ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳ ಮೇಲೆ ಫೋಕಸ್ ಮಾಡ್ತಾರೆ. ಅದಕ್ಕೆ ಏನು ಮಾಡ್ಬೋದು ಅಂದರೆ ನೀವು ದಿ ಬೆಸ್ಟ್ ಸೊಲ್ಯೂಷನ್ ಏನಂದರೆ ನಾವು ಹೇಗೆ ಮಾಡಿದ್ದೀವಿ ಅಂದರೆ ನಾವೊಂದು 60ರಿಂದ 70 ಟಾಪಿಕ್ ಲಾಸ್ಟ್ 1 ಇಯರ್ದಲ್ಲಿ 60 to 70 ಯಾವ್ಯಾವ ಇಂಟರ್ನ್ಯಾಷನಲ್ ಇಶ್ಯೂಸ್ ಇದ್ವಲ್ಲ ಆ ಟಾಪಿಕ್ಗಳ ಮೇಲೆ ನಾವು ಡೀಪಾಗಿ ಓದ್ತಿದ್ವು. ಅಲ್ಲೇ ಕ್ವಶನ್ಸು ನಮಗೆ ಕವರ್ ಆಗ್ತಿತ್ತು. ಓಕೆ, ಆದರೆ ರಾಷ್ಟ್ರೀಯ ಪ್ರಚಲಿತ ಘಟನೆಗಳ ಮೇಲೆ ಒಂದು 30 ಕ್ವಶನ್ಸ್ಗಳು ಬರ್ತಾವೆ ನಿಮಗೆ. ಅಂದರೆ ಎಲ್ಲೇ ಆಯಿತು 60 ಮಾರ್ಕ್ಸ್. ಅದನ್ನು ಏನು ಮಾಡಬೇಕಾಗ್ತದೆ ನೀವು ಒಂಥರ PhD ಮಾಡಿದಂಗೆ ಮಾಡಬೇಕಾಗ್ತದೆ. ರಾಷ್ಟ್ರೀಯ ಪ್ರಚಲಿತ ಘಟನೆಗಳು ಅಲ್ಲಿ ಎವ್ರಿ ಗೋರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು, ಓಕೆ, ಎಕನಾಮಿಕ್ ಸರ್ವೆ ಆಗಿರ್ಬೋದು, ಇದೆಲ್ಲ ಡಿಟೇಲ್ ಆಗಿ ಓದಬೇಕಾಗ್ತದೆ. ಓಕೆ, ನೆಕ್ಸ್ಟು ಪೇಪರ್ 1ದಲ್ಲಿ ಸೆಕ್ಷನ್ 2 ಅಂದರೆ ಬಿ ಯಾವುದು ಹ್ಯುಮ್ಯಾನಿಟೀಸ್ ಅಂತದ, ಮಾನವಿಕ ಶಾಸ್ತ್ರ ಅಂತ ಬರ್ತದ. ಹ್ಯುಮ್ಯಾನಿಟೀಸ್ ಅಂದರೆ ಯಾವುದು? ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ, ಎಕನಾಮಿ ಯಾವ್ಯಾವ ಬರ್ತವೆ? ಇತಿಹಾಸ ಹಿಸ್ಟ್ರಿ, ಜಾಗ್ರಫಿ ಭೂಗೋಳಶಾಸ್ತ್ರ, ಪಾಲಿಟಿ ಅಂದ್ರೆ ರಾಜ್ಯಶಾಸ್ತ್ರ ಅಥವಾ ಸಂವಿಧಾನ, ಆಮೇಲೆ ಎಕನಾಮಿ. ಕರೆಕ್ಟಾ? ಈ KSದಲ್ಲಿ ಅತಿ ಹೆಚ್ಚು ಇಂಪಾರ್ಟೆಂಟ್ ಎದಕ್ಕೆ ಕೊಡಬೇಕು? ಇದು ಭಾಳ ಗೊತ್ತಿರ್ಬೇಕು ನಿಮಗೆ. ಯಾವ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಅಂದರೆ ಮೀನಿಂಗ್ ಏನಿದ್ರೆ ಅರ್ಥ ನಿಮಗೆ ಚಂದ ಅನಿಸೋದಲ್ಲ, ನಿಮಗೆ ಟೇಸ್ಟ್ ಕೊಡೋ ಸಬ್ಜೆಕ್ಟ್ ಅಲ್ಲ, ಮಾರ್ಕ್ಸ್ ಬರೋ ಸಬ್ಜೆಕ್ಟ್ಗಳು ಯಾವ ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಿರಬೇಕಾಗ್ತದೆ. ಯಾವುದು ಇಂಪಾರ್ಟೆಂಟು? ಇವು 4 ಸಬ್ಜೆಕ್ಟ್ದಲ್ಲಿ ಯಾವುದು ಇಂಪಾರ್ಟೆಂಟು? ಅದಕ್ಕೆ ನಾನು ಆ್ಯಕ್ಚುಲಿ ನಾವು ಭಾಳಷ್ಟು ಕ್ಲಾಸ್ ಹೇಳುವಾಗ ಹೇಳ್ತಿರ್ತೇನೆ, ನಮಗೆ ಅತ್ಯಂತ ಖುಷಿ ಕೊಡುವ ಸಬ್ಜೆಕ್ಟ್ಗಳನ್ನು ಯಾರಾದರೂ ಓದ್ತಾ ಇದ್ರು ಮೇಲಿಂದ ಮೇಲೆ ಅಂದರೆ ಅವ್ರು 100% ಫೇಲ್ ಆಗ್ತಾರಂತ. ನನಗೆ ಹಿಸ್ಟ್ರಿ ಭಾಳ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ ಹಿಸ್ಟ್ರಿ ನನಗೆ. ನನ್ನ ಡಿಗ್ರಿ ಫೈನಲ್ ಇಯರ್ ಇದ್ದಾಗ ಪೊಲೀಸ್ ಕಾನ್ಸ್ಟೇಬಲು, ಅದು ಎಕ್ಸ್ಟರ್ನಲ್ ಡಿಗ್ರಿ ಇದ್ದಾಗ ನನಗೆ ಹಿಸ್ಟ್ರಿ ಎಷ್ಟು ಇಷ್ಟ ಆಗಿತ್ತಂದರೆ ನನಗೆ ಬುಕ್ ಬರೀಬೇಕು ಅನಿಸ್ಕಿಶನ್ ಬುಕ್ಕು ಬರೆದ್ಬಿಟ್ಟೆ ಆಧುನಿಕ ಭಾರತದ ಇತಿಹಾಸ ಅಂತ, ಅಷ್ಟು ಇಷ್ಟ. ಆದರೆ ಯಾವಾಗ ನನಗೆ 2010 ಬ್ಯಾಚ್ದಲ್ಲಿ ಹಿಸ್ಟ್ರಿ ಓದಿ ಒಂದು ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದು, ಆಮೇಲೆ 2011 ಬ್ಯಾಚ್ದಲ್ಲಿ ಇಂಟರ್ವ್ಯೂದಲ್ಲಿ ನನಗೆ ಮಾರ್ಕ್ಸ್ ಕಡಿಮೆ ಬರೋಕ್ಕೆ ಸ್ಟಾರ್ಟ್ ಆದವಲ್ಲ, ಅವಾಗ ನನಗೆ 2011 ಬ್ಯಾಚ್ದಲ್ಲಿ ಕಂಪ್ಲೀಟಾಗಿ ಗೊತ್ತಾಗ್ಬಿಡ್ತು ನಾನು ಓದ್ತಾ ಇರೋದು ಬೇರೆ, ನಮ್ಮ ಗೈಡ್ ಮಾಡ್ತಾ ಇರೋರು ಬೇರೆ. ಆ್ಯಕ್ಚುಲಿ ನನಗೆ ಒಬ್ಬರು ಭಾರಿ ಕ್ಲೋಸ್ ಇದ್ದವ್ರು ಏನಾಗಿದ್ದಾರೆ ಅಂದರೆ ಇಡೀ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ರು KS. ಭಾರಿ ಅಂದರೆ ಭಾರಿ ಆತ್ಮೀಯರು. ಅವ್ರ ಕಡೆ ಹೋದೆ ನಾನು, ನೀನು PSI ಓದಬೇಡ, ನೀನು KS ಆಗ್ತೀಯ ಅಂದರು. ಹೌದಾ ಸರ್ ಅಂದೆ. ನೀನು 100% ಆಗ್ತದೆ KS ಅಂದರು.
PSI ಏನು ಮಾಡಿ ನಾನು ಸೈಡೇ ಒಗೆದುಬಿಟ್ಟೆ. ಇನ್ನೂ ಎಕ್ಸಾಮ್ ಇತ್ತು, ಒಂದು 20 ಡೇಸ್ ಎಕ್ಸಾಮ್ ಇತ್ತು PSI ಇದು. ಸೈಡ್ ಬುಕ್ಸ್ ಎಲ್ಲ ತೆಗೆದಿಟ್ಟೆ. ಸರ್ ಬುಕ್ ಲಿಸ್ಟ್ ಹೇಳಿ ಅಂದರೆ ಬುಕ್ಸ್ ಲಿಸ್ಟ್ ಹೇಳಿದರು. ತೊಗೊಂಡು ಬೆಳಗಾಂಗೆ ಹೋದೆ, ಬೆಂಗಳೂರಿಗೆ ಮಾಡಿದೆ. ಒಂದು ಗೋಣಿ ಚೀಲ ಬುಕ್ಸ್ ಅದು ಎಷ್ಟು, ಗೋಣಿ ಚೀಲ ಅಂದರೆ ಗೊತ್ತಲ್ಲ, ಒಂದು ಫುಲ್ಲು ಚೀಲ ಬುಕ್ಸ್ ಅದು ನಾನು. ಆಮೇಲೆ ಅವಾಗ ಡಿಸೈಡ್ ಅಂದರೆ ಎಷ್ಟು ಕಾನ್ಫಿಡೆಂಟ್ ಅಂದರೆ ಪ್ರಿಲಿಮ್ಸ್ ಆಗ್ತದಂತ. ಸರ್ ಮೇನ್ಸಿಗೆ ಯಾವ ಸಬ್ಜೆಕ್ಟ್ ತೊಗೊಳ್ಳೋ ಅಂತ ಅಲ್ಲೇ ಸ್ಟಾರ್ಟು. ಮೇನ್ಸಿಗೆ ಕನ್ನಡ ಸಾಹಿತ್ಯ ತಗೋ, ಎಲ್ಲರದು ಕನ್ನಡ ಸಾಹಿತ್ಯ ಒಳಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ. ಸ್ವಂತ ಬುದ್ಧಿನೇ ಇಲ್ಲ ನಮಗೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ವಂತ ಬುದ್ಧಿನೇ ಇಲ್ಲ. ಕನ್ನಡ ಸಾಹಿತ್ಯ ಆಯ್ತು, ಕನ್ನಡ ಸಾಹಿತ್ಯ. ಸರ್ ಇನ್ನೊಂದು ಯಾವ ಸಬ್ಜೆಕ್ಟ್ ಅಂದೆ, ಇನ್ನೊಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತಗೋ ಅಂದರು. ಆಯ್ತು ಸರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬುಕ್ಸ್ ತರಿಸಿದೆ. ಓದಕ್ಕೆ ಸ್ಟಾರ್ಟು. ಪ್ರಿಲಿಮ್ಸ್ ಎಕ್ಸಾಮ್ ಟೈಮ್ದಾಗ ಮೇನ್ಸ್ ಸ್ಟಾರ್ಟು. ಅಂದರೆ ಯಾವಾಗ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಯಾರೋ ಏನು ಹೇಳ್ತಾರೆ ಅದನ್ನು ಮಾಡ್ಕೊತ ಹೋಗೋದು. ಈ ಥರ ಮಾಡಬಾರ್ದು. ನಾನು 10ರಲ್ಲಿ ಕನ್ನಡ ಸಾಹಿತ್ಯ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತೊಗೊಂಡೆ. 11ರಲ್ಲಿ ರಿಯಲೈಸ್ ಆಯಿತು ಐ ಆಮ್ ನಾಟ್ ಎಕ್ಸ್ಪರ್ಟ್ ಇನ್ ಕನ್ನಡ ಸಾಹಿತ್ಯ ಅಂತ. ಅವಾಗ ಏನು ಮಾಡಿನಿ, 2 ಸಬ್ಜೆಕ್ಟ್ ಚೇಂಜ್ ಮಾಡಿದೆ ನಾನು 11ರಲ್ಲಿ. ನನಗೆ ಮಾರ್ಕ್ಸ್ ಬೇಕು. ಇಡೀ ಇಂಡಿಯಾದಾಗ ಯಾವುದು ಟಫೆಸ್ಟ್ ಸಬ್ಜೆಕ್ಟ್ ಐತಿಲ್ಲ ಅದನ್ನು ತೊಗೊಳಕ್ಕೆ ಐ ಆಮ್ ರೆಡಿ, ಆದರೆ ನನಗೆ ಮಾರ್ಕ್ಸ್ ಬೇಕು. ಅವಾಗ ಏನಂದ್ರು ಅಂದರೆ, ನಿಮ್ಮ ಮಾರ್ಕ್ಸ್ ಬರಬೇಕಾದ್ರೆ ಭಾಳ ನಾನು ರಿಸರ್ಚ್ ಮಾಡಿದೆ. 10 ದಿನ ತೊಗೊಂಡಿನಿ ಸಬ್ಜೆಕ್ಟ್ಸ್ ಯಾವ್ದು ತೊಗೋಬೇಕಂತ. 2 ಸಬ್ಜೆಕ್ಟ್ ಚೇಂಜ್ ಮಾಡಿ ರೂರಲ್ ಡೆವಲಪ್ಮೆಂಟ್ ತೊಗೊಂಡೆ. ಯಾಕಂದರೆ ನಾನು ಗೊತ್ತಿತ್ತು ನಂಗೆ ರೂರಲ್ ಡೆವಲಪ್ಮೆಂಟ್ದಲ್ಲಿ, ಯಾಕಂದರೆ ಗ್ರಾಮೀಣ ಪ್ರತಿಭೆ, ಗ್ರಾಮೀಣದಿಂದನೇ ಬಂದವನು. ಎವ್ರಿ ಡೇ ನೋಡ್ತಿರ್ತೇವೆ, ಓದಕ್ಕೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ ಅಂತ. 2ನೇದು ಫಿಲಾಸಫಿ. IASದಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬರ್ತಾ ಇರೋ ಸಬ್ಜೆಕ್ಟ್ ಯಾವುದಂದರೆ ಫಿಲಾಸಫಿ ಇತ್ತು. ಫಿಲಾಸಫಿ ವಿಚಾರ ಮಾಡಿದೆ, ಕನ್ನಡದಾಗ ಫಿಲಾಸಫಿ ಹೆಂಗೆ ಮಾಡೋದು. ಆದರೆ ನನಗೇನು ಅನಿಸ್ತು, ಮಾರ್ಕ್ಸ್ ಬರ್ತದೆ ತೊಗೋಬೇಕು ಅಷ್ಟೇ. ನಾನು ಫಿಲಾಸಫಿ ಕಣ್ಣು ಮುಚ್ಚಿ ಫಿಲಾಸಫಿ ತೊಗೊಂಡ್ಬಿಟ್ಟೆ. ಹೋದರೆ ತಳ ಬುಡ ಅರ್ಥ ಆಗಲ್ಲ ಇಂಗ್ಲೀಷ್ನಲ್ಲಿ. ಒಬ್ಬರು ಡಾಕ್ಟರ್ ಇದ್ದರು, JNMC ಲೈಬ್ರರಿಯಲ್ಲಿ ಓದ್ತಿದ್ದೆ. ಯಾಕೆ ಇವೆಲ್ಲ ಹೇಳ್ತಾನಂದರೆ, ನೀವು ಇವೆಲ್ಲ ಎಲ್ಲಾದರೂ ನೋಡ್ಕೋಬೋದು. ಇವು ಅನುಭವದ ಮಾತುಗಳು ಬರೋದಿಲ್ಲ ನಿಮಗೆ. ಒಬ್ಬರು MD ಡಾಕ್ಟರ್ ಇದ್ದರು, JNMC ಲೈಬ್ರರಿಯಲ್ಲಿ ಓದ್ತಿದ್ದೆವು ಬೆಳಗಾಮಲ್ಲಿ. ಡಾಕ್ಟರ್ ಬಿಟ್ಟು ಪೊಲೀಸ್ ಕಾನ್ಸ್ಟೇಬಲ್ ಹೋದವು ನಾನು ಒಬ್ಬನೇ ಅಲ್ಲಿ. ಎಲ್ಲರೂ ಡಾಕ್ಟರ್ಗಳು ಇರ್ತಿದ್ರಲ್ಲಿ JNMC ಲೈಬ್ರರಿಯಲ್ಲಿ. ಸ್ಪೆಷಲಾಗಿ ಪರ್ಮಿಷನ್ ಕೊಟ್ಟಿದ್ರು. ಅವ್ರಿಗೆ ಏನು ಮಾಡಿದೆ, ಸರ್ ಫಿಲಾಸಫಿ ತೋರಿ ಸರ್, ನೀವು ಸಬ್ಜೆಕ್ಟ್ ಚೇಂಜ್ ಮಾಡಿ ಅಂತೇಳಿ ಅವ್ರಿಗೆ ಚೇಂಜ್ ಮಾಡಿಸಿದೆ. ಅವರು ಆಯಿತು ಅಂದರು. ಆಮೇಲೆ ಡೆಲ್ಲಿ ಒಳಗೆ ಈಗ ಇಲ್ಲಿ ಬಾನಸವಾಡಿ ಒಳಗೆ ಇನ್ಸ್ಪೆಕ್ಟರ್ ಅದ ನನ್ನ ಫ್ರೆಂಡು. ನಾವು ಯಾವ ರೀತಿ ವಿಚಾರ ಮಾಡಿದ್ವಿ, ಡೆಲ್ಲಿ ಒಳಗೆ ಪೋಸ್ಟಿಂಗ್ ತೊಗೊಂಡಿದ್ವಿ ನಾವು IAS ಓದಬೇಕಂತೇಳಿ. ಹೊಸ ಪೋಸ್ಟ್ಗಳು ಕ್ರಿಯೇಟ್ ಮಾಡಿಸಿದ್ದೇವೆ ಇಂಟೆಲಿಜೆನ್ಸ್ದಿಂದ. ಒಂದು PSI ಪೋಸ್ಟು, ಒಂದು ಕಾನ್ಸ್ಟೇಬಲ್ ಪೋಸ್ಟು. ನಮ್ಮ ಹೇಮಂತ್ ನಿಂಬಾಳ್ಕರ್ ಸಾಹೇಬ್ರಿದ್ರು ಇಂಟೆಲಿಜೆನ್ಸ್ಗೆ, ಅವ್ರಿಗೆ ಹೇಳಿ ಮಾಡಿಸ್ಬಿಟ್ಟಿದ್ದೀವಿ. ಅವನು ಡೆಲ್ಲಿ ಒಳಗಿದ್ದ. ನನಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಡೆಲ್ಲಿಗೆ ನಂದು ಅಷ್ಟರೊಳಗೆ ಸೆಂಟ್ರಲ್ ಇಂಟೆಲಿಜೆನ್ಸ್ದಲ್ಲಿ ಅಪಾಯಿಂಟ್ಮೆಂಟ್ ಆಯಿತು. ನಾನು ಇಲ್ಲೇ ಉಳ್ಕೊಂಡೆ, ಅವನೊಬ್ಬನ ಹೋಗಿದ್ದ. ಹಂಗೆ ಹೇಳಿದೆ, ಅಣ್ಣ ಫಿಲಾಸಫಿದು ದಿ ಬೆಸ್ಟ್ ನೋಟ್ಸ್ ಯಾವುದೈತಿ ಅದನ್ನು ಕಳಿಸ್ಬೇಕು ನನಗೆ. ಸಬ್ಜೆಕ್ಟ್ ಚೇಂಜ್ ಮಾಡತ್ತಿ ಅಂದರು. ಮಾಡತ್ತನಂದೆ. ಮಾಡಬೇಡ ಅಂದರು. ಮಾಡ್ತಾನಂದೆ. ತರಿಸ್ಕೊಂಡೆವು ನೋಟ್ಸು. ಪತಂಜಲಿದಂತ ನೋಟ್ಸ್ ಬಂತು. ನಮ್ಮ ಡಾಕ್ಟರ್ ಅವ್ರಿಗೆ ಒಳ್ಳೆ ಇಂಗ್ಲೀಷ್ ಅವ್ರದ್ದು. ಅವ್ರಿಗೇನು ಮಾಡ್ತಿದ್ದೆ, ಸರ್ ನೀವು ಬೆಳಗ್ಗೆಯಿಂದ ಸಂಜೆ ತನಕ ಓದಿ, ಆಮೇಲೆ ಅರ್ಧ ಗಂಟೆ ಟೈಮ್ ಕೊಡಿ ಊಟದ ಟೈಮಲ್ಲಿ, ನೀವು ನಂಗೆ ಹೇಳ್ಕೊತ ಹೋಗಿ, ನಾನು ಬರ್ಕೊತ ಹೋಗ್ತೀನಿ. ಫಸ್ಟ್ ಡೇ ಬರೆಯೋಕ್ಕದೆ ಬರೀಲೇ ಆಗಲಿಲ್ಲ. ಆಮೇಲೆ ಏನು ಬಿಟ್ಟು ಮೊಬೈಲ್ ಇಟ್ಬಿಟ್ಟೆ ಅವ್ರ ಮುಂದೆ, ನೀವು ಹೇಳ್ಕೊತ ಹೋಗ್ರಿ ಸರ್ ಕನ್ನಡದಾಗ. ಕನ್ನಡದಾಗ ಅವರು ಹೇಳ್ತಿದ್ರು, ನಮ್ಮ ಮೊಬೈಲ್ದಾಗೆಲ್ಲ ರೆಕಾರ್ಡಿಂಗ್ ಆಗ್ತಿತ್ತು ಆಡಿಯೋ. ರಾತ್ರಿ ಎಲ್ಲ ಕೂತು ಅದನ್ನು ನೋಟ್ಸ್ ಕನ್ನಡದಾಗ ಬರಿತಿದ್ವಿ. ಭಾಳ ಇಲ್ಲ, ಅದು 200 ಪೇಜ್ ಹೋದ್ರೆ ಆರಾಮಾಗಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದಾಗಿತ್ತು. ಆ್ಯಕ್ಚುಲಿ ನನಗೆ 11ರಲ್ಲಿ ಫಿಲಾಸಫಿಯಲ್ಲಿ 321 ಮಾರ್ಕ್ಸ್ ಬಂದು 600ಗೆ. ಒಳ್ಳೆ ಮಾರ್ಕ್ಸ್ ಅದು. ಆದರೆ ನನಗೆ ಸಬ್ಜೆಕ್ಟ್ ಏನು ಅನ್ನೋದು ಪಕ್ಕ ಅರ್ಥ ಆಗಿದ್ದಿಲ್ಲ. ಆಮೇಲೆ 14ರಲ್ಲಿ ಏನಾಯಿತು ಅಂದರೆ, ಒಂದೇ ಸಬ್ಜೆಕ್ಟ್ ಉಳಿಸೋಬೇಕಾಗಿತ್ತು, ಫಿಲಾಸಫಿ ಉಳಿಸ್ಕೊಂಡೆ. ನಮ್ಮ ವೈಫ್ಗೆ ಅಂದೆ, ಫಿಲಾಸಫಿ ತಗೋ ಅಂದೆ ನೀನು. ನಮ್ಮ ಮಿಸ್ಸಸ್ಗೆ ಫಿಲಾಸಫಿ ನನಗೇನು ಗೊತ್ತಾಗಿಲ್ಲ ಅಂದರು. ನಮ್ಮ ಮಿಸ್ಸಸ್ ತಮಗೂ ಫಿಲಾಸಫಿ ತಗೋ ಅಂದೆ. ನಮ್ಮ ಮಿಸ್ಸಸ್ ತಮ್ಮಂದ, ನೀವು ಏನಾರು ಮಾಡ್ಕೊರಿ, ನನಗೆ ಭಾಗವಹಿಸಕ್ಕೆ ಹೋಗಬೇಡಿ, ನಾನು ಕನ್ನಡ ಸಾಹಿತ್ಯ ಬರಿತೀನಿ ಅಂದರು. ನಮ್ಮ ಮಿಸ್ಸಸ್ದು 368 ಮಾರ್ಕ್ಸ್ ಬಂದಾವೆ ಫಿಲಾಸಫಿ, 368. ಕರ್ನಾಟಕಕ್ಕೆ ಸೆಕೆಂಡ್ ಹೈಯೆಸ್ಟು. ಆ್ಯಕ್ಚುಲಿ ನಮಗೆ ಸರಿಯಾಗಿ ಅರ್ಥ ಆದದ್ದು ಏನಂದರೆ, ನಾವು ನಾನು KS ಆದ್ನಲ್ಲ, ಆ ಟೈಮ್ದಲ್ಲಿ ಫಿಲಾಸಫಿ ಸರಿಯಾಗಿ ಅರ್ಥ ಆಗಿದ್ದು.
ನನಗೆ ಒಂದು ಸ್ವಲ್ಪ ಕಡಿಮೆ ಬಂದ ಬಿಡಿ 348, ಅವ್ರದ್ದು 368 ಮಾರ್ಕ್ಸ್, 368. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಫಿಲಾಸಫಿ ಸಬ್ಜೆಕ್ಟ್ದು ಒಂದು ಲೈನ್ ಓದಬೇಕಾದ್ರೆ ಚೋಳು ಕಡ್ದಂಗೆ ಆಗ್ತದೆ, ಅಷ್ಟು ನೋವಾಗ್ತದೆ ಫಿಲಾಸಫಿ ಅರ್ಥ ಮಾಡ್ಕೋಬೇಕಾದ್ರೆ. ಆದರೆ ಇಡೀ ಕರ್ನಾಟಕಕ್ಕೆ ಬರೆದವ್ರು ಎಷ್ಟು ಜನ ಗೊತ್ತಾ? ನಾವು 52 ಜನ ಬರೆದಿದ್ದೀವಿ ಫಿಲಾಸಫಿ, ಓನ್ಲಿ 52 ಮೆಂಬರ್ಸ್. ಅಂದರೆ ನೀವು ಏನಾದರೂ ಮಾಡಬೇಕಾಗಿತ್ತಂದರೆ ಮಾರ್ಕ್ಸ್ ಸಲುವಾಗಿ ಮಾಡಿ. ಜ್ಞಾನ ಮತ್ತೊಂದು ಮಗದೊಂದು ಎಲ್ಲರೂ ಹೇಳ್ತಾರೆ, ದಟ್ ಈಸ್ ದ ಡಿಫ್ರೆಂಟ್. ಓಕೆ, ನೀವು ಮಾರ್ಕ್ಸಾಗಿ ಮಾಡಿರಿ ಅಂದರೆ 100% ಸಕ್ಸಸ್ ಆಗ್ತೀರಿ. ನಾನು ಸೆಲೆಕ್ಷನ್ ಅದೇ, ನಮ್ಮ ವೈಫು ಸೆಲೆಕ್ಷನ್ ಆದರು. ಅಂದರೆ ಈ ಥರ ಏನಾದರೂ ಡಿಫ್ರೆಂಟ್ ನೀವು ವಿಚಾರ ಮಾಡಬೇಕಾಗ್ತದೆ. ಅದಕ್ಕೆ ಇಲ್ಲಿ ಹ್ಯುಮ್ಯಾನಿಟೀಸ್ ಅಂತ ಹೇಳಕ್ಕೆ ಬನ್ನಿ ಅಂದರೆ ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ, ಪಾಲಿಟಿ. ಹಿಸ್ಟ್ರಿ ಒಳಗೆ ಏನು ಮಾಡಬೇಕು ನೀವು? ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಕಾಲೀನ ಇತಿಹಾಸವನ್ನು ಆದಷ್ಟು ಏನು ಮಾಡಿ ಲೈಟಾಗಿ ಓದಿ, ಯಾವುದಾದ್ರೂ ಒಂದು ನೋಟ್ಸ್ ತೊಗೊಂಡು ಓದಿದ್ರೆ ಸಾಕು. ಆದರೆ ಆಧುನಿಕ ಭಾರತದ ಇತಿಹಾಸ ಮತ್ತು ಭಾರತದ ಸ್ವಾತಂತ್ರ್ಯ ಚಳುವಳಿ ಅಂತಿದಿರ್ತದೆ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಫ್ರೀಡಮ್ ಸ್ಟ್ರಗಲ್ ಅಂತಿದಿರ್ತದೆ. ಅದನ್ನೇನು ಮಾಡಬೇಕಾಗ್ತದೆ ನೀವು? ಒಂಥರ PhD ಮಾಡಿದಂಗೆ ಡೀಪಾಗಿ ಓದಿ. ಓಕೆ, ನೆಕ್ಸ್ಟ್ ಎರಡನೇದು ಯಾವ್ದು ಬರ್ತದೆ? ಜಿಯೋಗ್ರಫಿ. ಜಿಯೋಗ್ರಫಿಯಲ್ಲಿ ಏನು ಬರ್ತವೆ? 5 ಸೆಕ್ಷನ್ಸ್ ಬರ್ತವೆ, ಕರೆಕ್ಟಾ? ಪ್ರಾಕೃತಿಕ ಭೂಗೋಳಶಾಸ್ತ್ರ, ಓಕೆ, ವಿಶ್ವ ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕ ಭೂಗೋಳಶಾಸ್ತ್ರ, ಓಕೆ, ಇವೆಲ್ಲ ಬರ್ತವೆ. ಅದರಲ್ಲಿ ನೀವು KPSC ಓದಬೇಕಾಗಿತ್ತಂದರೆ ಕರ್ನಾಟಕ ಜಿಯೋಗ್ರಫಿ ಏನಿದೆಯಲ್ಲ ಅದನ್ನು ಅರಿದು ಕುಡಿಬೇಕಾಗ್ತದೆ, ಜಾಸ್ತಿ ಕ್ವಶನ್ಸ್ ರೈಸ್ ಆಗ್ತವೆ. ಆಮೇಲೆ ಭಾರತದ ಭೂಗೋಳಶಾಸ್ತ್ರಕ್ಕೆ ಒಂದು ಸ್ವಲ್ಪ ಜಾಸ್ತಿ ಮಹತ್ವ ಕೊಡಿ. ಪ್ಲಸ್ ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ನೋಡಿ. ವಿಶ್ವ ಭೂಗೋಳಶಾಸ್ತ್ರದ ಮೇಲೆ ಕ್ವಶನ್ಗಳನ್ನು ಕೇಳಲ್ಲ. ಓಕೆ, ಆಮೇಲೆ ಜಿಯೋಗ್ರಫಿ ಓದಬೇಕಾಗಿತ್ತಂದರೆ, ಈಗ ಎಕ್ಸಾಂಪಲ್ ಭಾರತದ ನದಿಗಳು ಓದಬೇಕಾಗಿತ್ತಂದರೆ ಫಸ್ಟ್ಗೆ ಏನು ಮಾಡಿ, ನದಿಗಳು ಅಂದರೆ ಯಾವ ರೀತಿ ಫಾರ್ಮೇಷನ್ ಆಗ್ತದೆ ಏನು ಅಂತ ಎಲ್ಲ ಓದಿ. ಅದರ ನಂತರ ಭಾರತದಲ್ಲಿ ಈ ನದಿ ವ್ಯವಸ್ಥೆಯನ್ನು ಓದಿ. ಅದರ ನಂತರ ಕರ್ನಾಟಕದ ನದಿ ವ್ಯವಸ್ಥೆಯನ್ನು ಓದಿ. ಏನು ಮಾಡ್ತೀರಿ ನೀವು? ಒಂದು ಬುಕ್ ತೊಗೊಂಡ್ರಿ ಅಂದರೆ ಒಂದು ಸೈಡ್ದಿಂದ ಓದ್ಕೋತ ಹೋಗಿಬಿಡ್ತೀರಿ. ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಈಗ ಭಾರತದ ನದಿ ವ್ಯವಸ್ಥೆ ಓದಿ, ನೆಕ್ಸ್ಟ್ ಕರ್ನಾಟಕ ಜಿಯೋಗ್ರಫಿ ಬುಕ್ಸ್ ತೊಗೊಂಡು ಕರ್ನಾಟಕದಲ್ಲಿ ಕರ್ನಾಟಕದ ನದಿ ವ್ಯವಸ್ಥೆಯನ್ನು ಓದ್ರಿ ಅಂದರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಆಮೇಲೆ ಬೇಗ ಏನು ಮಾಡ್ಬೋದು ಅಂದರೆ ನಿಮ್ಮ ಸಿಲೆಬಸ್ಸನ್ನು ಮುಗಿಸ್ಬೋದು. ಓಕೆ, ನೆಕ್ಸ್ಟು ಭಾರತದ ರಾಜಕೀಯ ವ್ಯವಸ್ಥೆ ಅಥವಾ ಭಾರತದ ಸಂವಿಧಾನ ಅಂತ ಇದಿರ್ತದೆ, ಮೂರನೇದು. ಓಕೆ, ಇವೆಲ್ಲ ಸೇರಿ ಏನಂದರೆ 60 ಕ್ವಶನ್ಸ್ ಕೇಳ್ತಾರೆ. ಅಂದರೆ ಒಂದೊಂದು ಸಬ್ಜೆಕ್ಟ್ ಮೇಲೆ 15 ಕ್ವಶನ್ಸ್ ಬರ್ತವೆ ಅಷ್ಟೇ. ಓಕೆ, 15 ಕ್ವಶನ್ ಅಂದರೆ 30 ಮಾರ್ಕ್ಸು. ಈಗ ಭಾರತದ ಸಂವಿಧಾನದಲ್ಲಿ ಆ್ಯಕ್ಚುಲಿ ನಾನು ಸಂವಿಧಾನ ಬುಕ್ ಬರೆದಿದ್ದೇನೆ. ಓಕೆ, ಆಮೇಲೆ ಭಾಳಷ್ಟು ಕಡೆ ನಾನು ಸಂವಿಧಾನ ಬಗ್ಗೆನೇ ಕ್ಲಾಸ್ ಹೇಳಿದ್ದೇನೆ. ಸಂವಿಧಾನ ಸಬ್ಜೆಕ್ಟ್ ಇದೆಯಲ್ಲ, ಇಂಡಿಯನ್ ಕಾನ್ಸ್ಟಿಟ್ಯೂಷನು, ಇಟ್ ಈಸ್ ವೆರಿ ಈಸಿ ಸಬ್ಜೆಕ್ಟ್. ಆಮೇಲೆ ಅತಿ ಹೆಚ್ಚು ಅಂಕಗಳನ್ನು ಅತಿ ಕಡಿಮೆ ಸಮಯದಲ್ಲಿ ತೆಗಿಬೋದು. 10 ರಿಂದ 12 ದಿವಸದಲ್ಲಿ ಒಂದು ಸಬ್ಜೆಕ್ಟ ಮುಗಿಸ್ಬೋದು ನೀವು. ಯಾಕೆ ಹೇಳ್ತಾನಂದರೆ, ಕೇಂದ್ರ ಸರ್ಕಾರವರೆಗೂ ಹೋದರೆ, ಸೆಂಟ್ರಲ್ ಗೌರ್ಮೆಂಟ್ವರೆಗೂ ಹೋದ್ರಿ ಅಂದರೆ ಸೇಮ್ ರಿಪಿಟೇಷನ್ ಏನಾಗ್ತದೆ ಅಂದರೆ ನೆಕ್ಸ್ಟ್ ಅರ್ಧ ಆಗಿಬಿಡ್ತದೆ. ಅಂದರೆ ನಿಮ್ಮದೊಂದು 300 ಪೇಜಸ್ ಬುಕ್ಸ್ ಇತ್ತಂದರೆ ಅದರೊಳಗೆ 150 ಪೇಜ್ ಅಷ್ಟೇ ಓದೋದಿರ್ತದೆ. ಅಂದರೆ ಹಾಫ್ ಬುಕ್ ಹೋದ್ರಿ ಅಂದರೆ ಇನ್ನು ಹಾಫ್ ಬುಕ್ ಸೇಮ್ ಬಂದುಬಿಡ್ತದೆ. ಎಕ್ಸಾಂಪಲ್ಲು, ರಾಷ್ಟ್ರಪತಿ ಟಾಪಿಕ್ ಓದ್ರಿ ಅಂದರೆ ಇಮ್ಮಿಡಿಯೇಟಾಗಿ ರಾಜ್ಯಪಾಲದ ಓದಿ. ಅದಕ್ಕೂ ಸೇಮ್, ರಾಷ್ಟ್ರಪತಿನೂ ರಾಜ್ಯಪಾಲನೂ ಸೇಮ್ ಟಾಪಿಕ್ಸ್ ಇದ್ದಿರ್ತದೆ, ಸೇಮ್ ಫಂಕ್ಷನ್ಸ್ ಇದ್ದಿರ್ತವೆ, ಸ್ವಲ್ಪ ಚೇಂಜ್ ಇದ್ದಿರ್ತದೆ. ಅವ ಅಪ್ಪ, ಇವನು ಮಗ. ಯಾರು? ರಾಷ್ಟ್ರಪತಿ ಅಪ್ಪ ಇದ್ದಂಗೆ, ರಾಜ್ಯಪಾಲ ಮಗ ಇದ್ದಂಗೆ. ಮಗಗೆ ಒಂದು ಸ್ವಲ್ಪ ಮೀಸಿರಂಗಿಲ್ಲ ಅಂತ ಅಷ್ಟೇ, ಇನ್ನೂ ಬೆಳೀತಿರ್ತಾನಂತ. ಅಂದರೆ ಸೇಮ್ ಫಂಕ್ಷನರೀಸ್ ಬರ್ತವೆ. ಅದಕ್ಕೆ ರಾಷ್ಟ್ರಪತಿಯನ್ನು ಓದ್ಕೊಂಡ್ರೆ ಅಂದರೆ ಅವನಿಗೇನು ಏನು ಬರ್ತದೆ? ಎಕ್ಸಾಂಪಲು, ರಾಷ್ಟ್ರಪತಿಗೇನೋ ಪ್ರಮಾಣ ವಚನ ಬರ್ತದೆ, ರಾಜ್ಯಪಾಲನಿಗೂ ಬರ್ತದೆ. ಅಲ್ಲಿ ಯಾರು ಬೋಧಿಸ್ತಾರೆ? ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ, ಇಲ್ಲಿ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶ. ಹಿಂಗೆ ಸೇಮ್ ಬರ್ತದೆ. ಎಕ್ಸಾಂಪಲ್, ಕ್ಷಮಾದಾನ ಅಧಿಕಾರ ಅಂತ ಇದಿರ್ತದೆ, ಆರ್ಟಿಕಲ್ 72. ಅಂದರೆ ಇಲ್ಲೊಂದು ಕೆಲವೊಂದು ಟ್ರಿಕ್ಸ್ ಇದಾವೆ ಇಲ್ಲಿ. ಸಂವಿಧಾನ ಅಂದರೆ ಆರ್ಟಿಕಲ್ ಅಲ್ಲ. ನೀವು ಬೇಕಂದರೆ ಓಲ್ಡ್ ಕ್ವಶನ್ ಪೇಪರ್ ನೋಡಿ, ಸಂವಿಧಾನ ಅಂದರೆ ನೀವು ಬರೀ ಆರ್ಟಿಕಲ್ ಬಯಾಟ್ ಹೊಡ್ಕೊತ ಹೋಗ್ತಾರೆ. ಆರ್ಟಿಕಲ್ಸ್ ಅಲ್ಲ. ಸಂವಿಧಾನ ಅಂದರೆ ಏನೋ ಒಂದು ಪ್ರೊಸೆಸ್, ಒಂದು ಪದ್ಧತಿ. ಆ ಪದ್ಧತಿಯ ಮೇಲೆ ಕ್ವಶನ್ಗಳನ್ನು ಕೇಳ್ತಾರೆ. ಎಕ್ಸಾಂಪಲ್, ಆರ್ಟಿಕಲ್ 61 ಏನು ಆರ್ಟಿಕಲ್ 61 ಇಂಪೀಚ್ಮೆಂಟ್ ಅಂತ ಬರ್ತದೆ, ಕರೆಕ್ಟಾ? ಇಂಪೀಚ್ಮೆಂಟ್ ಪ್ರೊಸೆಸ್ಸನ್ನು ಕೇಳ್ತಾರೆ. ಎಲ್ಲಿ ಫಸ್ಟ್ಗೆ ನಾವು ಯಾವ ಹೌಸ್ದಲ್ಲಿ ಮಂಡಿಸ್ಬೇಕು,
ಯಾವ ಹಸ್ತದಲ್ಲಿ ಮೆಜಾರಿಟಿ ಏನಿರ್ತದೆ, ಮೆಜಾರಿಟಿ ಅಂದರೆ ಏನು, ಓಕೆ ಮೆಜಾರಿಟಿದಲ್ಲಿ 5 ಟೈಪ್ ಬರ್ತವೆ. ಸಿಂಪಲ್ ಮೆಜಾರಿಟಿ ಅಂದರೆ ಏನು, ಓಕೆ 2/3 ಮೆಜಾರಿಟಿ ಅಂದರೆ ಏನು, ಸ್ಪೆಷಲ್ ಮೆಜಾರಿಟಿ ಅಂದರೆ ಏನು, ಸ್ಪೆಷಲ್ ಮೆಜಾರಿಟಿಯ ಹಾಫ್ ಸ್ಟೇಟ್ ಎದಕ್ಕೆ ಬರಬೇಕು, ಈ ಥರ ನೀವು ಪ್ರೊಸೆಸ್ಗಳನ್ನು ತಿಳ್ಕೊತ ಹೋಗ್ಬೇಕು. ಆ್ಯಕ್ಚುಲಿ ಆರ್ಟಿಕಲ್ ಮೇಲೆ KSದಲ್ಲಿ ಆರ್ಟಿಕಲ್ 72 ಏನು ಹೇಳುತ್ತೆ ಅಂತ ಈ ಥರ ಕ್ವಶನ್ಸ್ಗಳು ಬರೋದಿಲ್ಲ. ಬಂದರೂ ಇಲ್ಲಿ 1 ಅಥವಾ 2 ಬರ್ತವೆ, ಅವು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಬರ್ತವೆ. ಆಮೇಲೆ ಆರ್ಟಿಕಲ್ಸ್ಗಳನ್ನು ನೆನಪಿಡೋದು ಭಾಳ ಈಜಿ. ನೀವು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಆರ್ಟಿಕಲ್ಗಳಿಗೆ 89 ಅಥವಾ 90 ಅಥವಾ 91 ಪ್ಲಸ್ ಮಾಡಿರಿ ಅಂದರೆ ಸ್ಟೇಟ್ ಗೌರ್ಮೆಂಟದು ಬಂದುಬಿಡ್ತವೆ. ಎಕ್ಸಾಂಪಲ್ ಆರ್ಟಿಕಲ್ 72 ರಾಷ್ಟ್ರಪತಿಯ ಕ್ಷಮಾದಾನದ ಅಧಿಕಾರ, ಅದಕ್ಕೆ 89 ಪ್ಲಸ್ ಮಾಡ್ರ 161 ಅದೇನೋ ರಾಜ್ಯಪಾಲದ ಕ್ಷಮಾದಾನದ ಅಧಿಕಾರಗಳು ಅಂತ ಬರ್ತದೆ. ಓಕೆ, ಇದು ಭಾಳ ಈಜಿ. ಈಗ ನೀವು ಕೇಂದ್ರ ಚುನಾವಣಾ ಆಯೋಗವನ್ನು ಓದ್ಕೊಂಡ್ರೆ ಅಂದರೆ ರಾಜ್ಯ ಚುನಾವಣಾ ಆಯೋಗ ಸೇಮ್ ಇದಿರ್ತದೆ ಫಂಕ್ಷನ್ಸ್ ಎಲ್ಲ. ಹೀಗಾಗಿ ಸಂವಿಧಾನ ಸಬ್ಜೆಕ್ಟವನ್ನು ಯಾರೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಈಸಿಯಾಗಿ ಮಾರ್ಕ್ಸ್ಗಳನ್ನು ನೀವು ತೆಗಿಬೋದು. 15 ಕ್ವಶನ್ಸ್ ಕೇಳ್ತಾರೆ ಅಂದರೆ 15 ಕ್ವಶನ್ಸ್ಗಳನ್ನು ತೊಗೋಬೋದು. ನಾನು 2011 KS ಮೇನ್ಸ್ದು ನಾನು ಇವ್ಯಾಲ್ಯುಯೇಷನ್ ಸೀಟ್ ತರಿಸ್ಕೊಂಡಿದ್ದೆ 2011ರಲ್ಲಿ. ಸಂವಿಧಾನದ ಮೇಲೆ 90 ಮಾರ್ಕ್ಸ್ ಕೇಳಿದ್ರು ಅವಾಗ. ಎಷ್ಟು 90 ಮಾರ್ಕ್ಸ್. 90 ಮಾರ್ಕ್ಸ್ಗೆ ಮೇನ್ಸ್ದಲ್ಲಿ ನನಗೆ 82 ಮಾರ್ಕ್ಸ್ ಮಾಡಿದ್ದು. 82 ಮಾರ್ಕ್ಸ್ 90ಗೆ 82 ಮೇನ್ಸ್ದಲ್ಲಿ ತೊಗೊಳ್ಳೋದು ಭಾಳ ಕಡಿಮೆ. 50% ಕ್ರಾಸ್ ಮಾಡೋದು ಭಾಳ ಕಷ್ಟ ಇರ್ತದೆ ಜನರಲ್ ಸ್ಟಡೀಸ್ದಲ್ಲಿ. ಓಕೆ, ಹೀಗಾಗಿ ಸಂವಿಧಾನ ಸಬ್ಜೆಕ್ಟನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅದಾದ ನಂತರ ಎಕನಾಮಿ ಬರ್ತದೆ, ಕರೆಕ್ಟಾ? ಎಕನಾಮಿದಲ್ಲಿ ಎಕನಾಮಿಕ್ಸ್ ಬೇರೆ, ಎಕನಾಮಿ ಬೇರೆ, ಮತ್ತೆಲ್ಲ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ನೀವು ಎಕನಾಮಿ ಬುಕ್ಸ್ ತೊಗೊಂಡ್ರೆ ಅಂದರೆ ಫಸ್ಟ್ಗೆ ಏನು ಮಾಡಿರ್ತಾರೆ ಅವರು, ಪಂಚವಾರ್ಷಿಕ ಫಸ್ಟ್ ಡೆಫಿನೇಷನ್ದಿಂದ ಸ್ಟಾರ್ಟ್ ಆಗಿರ್ತದೆ. ಆಮೇಲೆ ಪಂಚವಾರ್ಷಿಕ ಯೋಜನೆಗಳು ಅಂತ 5 ಇಯರ್ಸ್ ಪ್ಲ್ಯಾನ್ಸು ಮಿನಿಮಮ್ 15ರಿಂದ 20 ಪೇಜ್ ಇದ್ದಿರ್ತದೆ. 5 ಇಯರ್ಸ್ ಪ್ಲ್ಯಾನ್. ಆ 20 ಪೇಜ್ದಲ್ಲಿ ನಿಮಗೆ ಒಂದು ಕ್ವಶನ್ಸ್ ಕೇಳ್ರೆ ಅಬ್ಬಬ್ಬ ದಟ್ ಈಸ್ ಗುಡ್. ಯಾಕಂದರೆ ಈಗ ಪಂಚವಾರ್ಷಿಕ ಯೋಜನೆಗಳನ್ನ ಇಲ್ಲ. ಈಗ ಬುಕ್ಸ್ ಬರೆಯೋರು ಏನು ಮಾಡ್ತಾರೆ ಹೇಳ, ನಾನು ಬುಕ್ಸ್ ಬರೆದೇನೆ ಅದಕ್ಕೆ ಹೇಳ್ತೇನೆ. ಬೇರೆ ಬುಕ್ಕಿಂತಲೂ ನಮ್ಮ ಬುಕ್ನಾಗ ಏನಂದರೆ ವಿಷಯ ಹೆಚ್ಚಿಗೆ ಇರಬೇಕಂತ ಕೊಡ್ತಾರೆ ಅಷ್ಟೇ. ನೀವೇನು ಮಾಡಬೇಕಂದ್ರೆ ಈ ಪಂಚವಾರ್ಷಿಕ ಯೋಜನೆಗಳನ್ನು ನಾನು ಎಲ್ಲನೂ ಓದಬೇಕಾ ಅಥವಾ ಅಲ್ಲಿ ಏನು ಇಂಪಾರ್ಟೆಂಟ್ ಇತ್ತು ಅದನ್ನು ಅಷ್ಟೇ ಓದಬೇಕಾ? ನಾನು ಪಂಚವಾರ್ಷಿಕ ಯೋಜನೆದು ನಂದು 1 ಪೇಜಲ್ಲಿ ಎಲ್ಲ ಪಂಚವಾರ್ಷಿಕ ಯೋಜನೆಗಳು ಮುಗಿತಿದ್ದು. 1 ಪೇಜ್ ಪ್ರಿಪ್ರೇಷನ್, ಅಲ್ಲೇ ಕ್ವಶನ್ಸ್ ಬರ್ತಿದ್ದು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಎಷ್ಟು ಓದಿರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಓದಿದ್ದನ್ನು ಎಷ್ಟು ನೆನಪಿಟ್ಟುಕೊಂಡ್ರೆ ಅನ್ನೋದು ಇಂಪಾರ್ಟೆಂಟು. ನೆನಪಿಟ್ಟುಕೊಂಡದ್ರಲ್ಲಿ ಎಷ್ಟು ಎಕ್ಸಾಮ್ದಲ್ಲಿ ಕ್ವಶನ್ಸ್ ಬರ್ತಾವಂತ ನಾವು ಭಾರಿ ಗೆಸ್ ಮಾಡ್ತಿದ್ದೀವಿ ರೀ. ನಾವು ಗೆಸ್ ಹೇಗೆ ಮಾಡ್ತಿದ್ವಿ ಅಂದರೆ, ನಂಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ಚೋಳ ಕಡ್ದಂಗೆ ಆಗೋದು. ಒಮ್ಮೆ ಸಡನ್ನಾಗಿ ಏನಾಗಿಬಿಡ್ತಂದರೆ 2011ರಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಅಷ್ಟು ವೇಟೇಜ್ ಇದ್ದಿದ್ದಿಲ್ಲ. ಅದ್ರ ನೆಕ್ಸ್ಟ್ 2014ರಾಗ ಏನು ಮಾಡಿಬಿಟ್ರಂದರೆ ಪ್ರಿಲಿಮ್ಸ್ದಲ್ಲಿ, ಇಲ್ಲಿ ನೋಡಿ ಪ್ರಿಲಿಮ್ಸ್ದಲ್ಲಿ 60 ಮಾರ್ಕ್ಸ್ ಇದೆ ರೀ, ಇದು 60 ಮಾರ್ಕ್ಸ್. ಮೇನ್ಸ್ದಲ್ಲಿ 250 ಮಾರ್ಕ್ಸ್ ಇದೆ. ಎಷ್ಟು? ಒಂದು ಸಪ್ರೇಟ್ ಪೇಪರ್ ಇದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಮೇನ್ಸಲ್ಲಿ. ಪ್ಲಸ್ಸು ಮೇನ್ಸ್ ಎಸ್ಸೇದಲ್ಲಿ 125 ಮಾರ್ಕ್ಸ್ಗೆ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಒಂದು ಕ್ವಶನ್ಸ್ ಬಂದುಬಿಡ್ತದೆ. ಅಂದರೆ ಒಂದು ಸಬ್ಜೆಕ್ಟ್ ಹೋದರೆ 1 ಗುಂಡು ಹೊಡೆದ್ರೆ 3 ಹಕ್ಕಿ ಕಡಿಬೋದು. ಯಾವುದು? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಹೀಗಾಗಿ ನಾನು ಓದಬೇಕಾ ಓದಬಾರ್ದ? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಂಗೆ ಹತ್ತೋದಿಲ್ಲ, ತೆಲಿಗೆತ್ತು ಬಿಟ್ಟಿದ್ದೆ ಅಂದರೆ ಬಿಟ್ಬಿಡ್ತಿದ್ದೆವು, ಕರೆಕ್ಟಾ? ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಲುವಾಗಿ ಬೆಳಗಾಮಿಂದ ಬೆಂಗಳೂರಿಗೆ ಬಂದು ಭೈರಪ್ಪ ಅಂತದಾರೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಗೊತ್ತಾ? ಅವ್ರದ್ದೇ ದಿ ಫೇಮಸ್ ಬುಕ್ಕು ಭೈರಪ್ಪ ಅವತ್ತು IRS ಆಫೀಸರ್ ಅವರು. ಅವ್ರು ನನಗೆ ಪರಿಚಯ ಇದ್ದರು. ಕಾಲ್ ಮಾಡಿದೆ, ಸರ್ ನಿಮ್ಮ ಕ್ಲಾಸ್ ಅಟೆಂಡ್ ಆಗೋಕ್ಕೆ ನಂಗೆ ಟೈಮ್ ಇಲ್ಲ, ನಾನು PDO ಆಗಿ ವರ್ಕ್ ಮಾಡ್ತಾಯಿದ್ದೀನಿ, ಇಲ್ಲೇ ಸಿಕ್ಕಾಪಟ್ಟೆ ಕೆಲಸ ಇದೆ, ದಯವಿಟ್ಟು ನನ್ನ ಸಲುವಾಗಿ 1 ದಿನ ಫ್ರೀ ಆಗಿ ಅಂದೆ. ಅವ್ರೇನು ಮಾಡ್ರು, ಮಿರ್ಜವ್ರು ನೀವು ಬರ್ತೀರಿ ಅಂದರೆ 2 ದಿವಸ ಫ್ರೀ ಆಗ್ತೀನಿ ಅಂದರು. ಇನ್ನೊಂದು 20 ದಿವಸನಾಗ ಎಕ್ಸಾಮ್ ಇತ್ತು ನಮ್ಮದು. 2 ದಿನ ಆ್ಯಕ್ಚುಲಿ ಇಲ್ಲಿ ವಿಜಯನಗರದಲ್ಲಿ ಬೆಳಗ್ಗೆ ಅವ್ರ ರೂಮ್ನಾಗ 9 ಗಂಟೆಗೆ ಕೂತೀವಿ ಅಂದರೆ ರಾತ್ರಿ 9 ಗಂಟೆಗೆ ಹೇಳ್ತಿದ್ದೆವು. ಎಲ್ಲ ಡಿಟೇಲ್ ನೋಟ್ಸ್ ಕುಣಿಸ್ಕೊಂಡು ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೋತ ಹೋಗೋರು. ಎಲ್ಲನೂ ಕೇಳ್ಕೊಂಡು ಎಲ್ಲ ಅವ್ರು ಮಲ್ಕೊಂಡ ನಂತರ ಮಾತ್ರ ರಾತ್ರಿ ಓದೋದು ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಆ್ಯಕ್ಚುಲಿ ಅವ್ರ ಪುಣ್ಯನೂ ಏನೋ ಗೊತ್ತಿಲ್ಲ, ನನಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು.
250 ಮಾರ್ಕ್ಸ್ಗೆ 138 ಮಾರ್ಕ್ಸ್ ಬಂತು ಮೇನ್ಸಿಗೆ, 138. ಅಂದರೆ ಇದನ್ನು ಯಾಕೆ ಹೇಳ್ತಾರೆ ಅಂದರೆ, ಕೆಲವೊಂದು ಸಬ್ಜೆಕ್ಟ್ಗಳು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಯಾರು ಎಕ್ಸ್ಪರ್ಟೈಸ್ಡ್ ಅದಾರಲ್ಲ ಅವ್ರನ್ನ ಕಾಡ್ಬೇಕ್ರಿ ನೀವು. KS IAS ಅಂದರೆ ಒಂದೇ ಕಡೆ ಕೂತು ಹೋದರೆ ಆಗೋದವ್ರು ಭಾಳ ಕಡಿಮೆ. ಇದೇನಂದರೆ ಇದು ಡಿಫ್ರೆಂಟಾಗಿ ನಿಮ್ಮನ್ನು ವಿಚಾರ ಮಾಡೋಕ್ಕೆ ಹಚ್ತದೆ. ಯಾಕಂದ್ರೆ ನಾನು ಜಾಬ್ ಹಿಡಿದ ನಂತರನೂ ಹುಡುಕಿ ತೆಗಿಬೇಕಾಗ್ತದೆ. ಹಂಗೆ ಅದನ್ನು ಆ ಕೆಲಸ ಈಗ ಮಾಡೋಕ್ಕೆ ಹಚ್ಚಿದ್ರೇ ಚೆನ್ನಾಗಿರ್ತದೆ. ಆ್ಯಕ್ಚುಲಿ ಅವರು ಭೈರಪ್ಪ ಸರು ಅವರೆಲ್ಲ ಕಡೆಯೂ ಕ್ಲಾಸ್ ಹೇಳ್ತಿದ್ರು. ಆಮೇಲೆ ಅವ್ರದ್ದು ಫೇಮಸ್ ಬುಕ್ ಈ ಕನ್ನಡದಲ್ಲಿ ಎನ್ವೈರ್ಮೆಂಟ್ ಎಕಾಲಜಿಗೆ ರಿಲೇಟೆಡು. ಆಮೇಲೆ ಅವ್ರದ್ದೊಂದು ಮ್ಯಾಗ್ಜಿನ್ ಬರ್ತಾಯಿದೆ ಅರಿವು ಅಂತ, ಒಳ್ಳೆ ಮ್ಯಾಗ್ಜಿನ್, ಅದನ್ನೂ ಯೂಸ್ ಮಾಡ್ಕೊರಿ. ಓಕೆ, ಹಂಗೆ ನೀವು ಕೆಲವೊಂದು ಸಬ್ಜೆಕ್ಟ್ಗಳು ತಿಳಿಲಿಲ್ಲ ಅಂದರೆ ಬಿಡಬಾರ್ದು, ಅದಕ್ಕೆ ಬೆನ್ನು ಹತ್ತಿ ಕಲಿಬೇಕಾಗ್ತದೆ. ಓಕೆ, ನೆಕ್ಸ್ಟು ಪೇಪರ್ 2ದಲ್ಲಿ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆಂಟ್, ಅಂದರೆ ರಾಜ್ಯಕ್ಕೆ ಸಂಬಂಧಿಸಿರುವಂಥ ಪ್ರಚಲಿತ ಘಟನೆಗಳು ಪ್ಲಸ್ ರಾಜ್ಯಕ್ಕೆ ಸಂಬಂಧಿಸಿರುವಂತಹ ಮಹತ್ವದ ವಿಚಾರಗಳು ಅಂದರೆ ಏನು, ಎವ್ರಿ ಡೇ ಏನು ನಡೀತಿರ್ತದಲ್ಲ ಅದರ ಮೇಲೇ ಕೇಳ್ತಾನೆ. ಒಮ್ಮೆ ಏನು ನಾವು KS ಎಕ್ಸಾಮ್ ಬರೆಯುವಾಗ ಪ್ರಿಲಿಮ್ಸ್ಗೆ ಏನು ಕೇಳಿದ್ರಂದರೆ, ಒಂದು ಕಾರ್ಯಕ್ರಮದ ಉದ್ಘಾಟನೆ ಆಗಿತ್ತು. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಆ ಕಾರ್ಯಕ್ರಮ ಉದ್ಘಾಟನೆ ಆದದ್ದು ಡೇಟ್ ಕೇಳಿಬಿಟ್ಟ. ಆ್ಯಕ್ಚುಲಿ ಎಷ್ಟು ಜನ KS ಎಕ್ಸಾಮ್ ಬರ್ತಿದ್ದೀವಲ್ಲ ಅವ್ರಿಗೆಲ್ಲ ಒಮ್ಮೆ ಆಶ್ಚರ್ಯ, ಡೇಟ್ ಅದು ಯಾವ ಕೇಳ್ತಾನೆ ರೀ ಅಂತ. ಅಂದ್ರೆ ಅದು ನಾಲೆಜಿಗೂ ಆ ಡೇಟ್ ಕೇಳೋದಕ್ಕೂ ಎಲ್ಲಿ ರಿಲೆವೆಂಟ್ ಇಲ್ಲ, ಆದರೂ ಕೇಳಿಬಿಟ್ಟಿದ. ಯಾಕೆ ಕೇಳಿದ್ದಂದರೆ, ಕರ್ನಾಟಕ ಸ್ಟೇಟ್ಗೆ ರಿಲೇಟೆಡು 40 ಕ್ವಶನ್ಸ್ ಕೇಳಬೇಕು ಅವನು. ಎಷ್ಟು? 40 ಕ್ವಶನ್ಸ್. 40 ಕ್ವಶನ್ಸ್ ಎಲ್ಲಿ ರೈಸ್ ಮಾಡಬೇಕು ಅವರು? 40 ಒಂದು ವರ್ಷದಲ್ಲಿ ಆದಂಥ ಘಟನೆಗಳ ಮೇಲೆ 40 ಕ್ವಶನ್ಸ್ಗಳನ್ನು ಕೇಳಬೇಕಾಗ್ತದೆ ಕರ್ನಾಟಕ ಮೇಲೆ. 40 ಕ್ವಶನ್ಸ್ ರೈಸ್ ಮಾಡಬೇಕಾದ್ರೆ ಅವರು ಆ ಥರ ಕ್ವಶನ್ಸ್ಗಳು ಫ್ರೇ ಮಾಡೋಕ್ಕೂ ಆಗಂಗಿಲ್ಲ ಕೆಲವೊಮ್ಮೆ. ಅಂದರೆ ಆ ವರ್ಷ ಏನಾಗಿತ್ತು, ನಾವು ಎಕ್ಸಾಮ್ ಬರೆಯುವಾಗ ಅಂಥ ದೊಡ್ಡ ಘಟನೆಗಳು ಅವು ಏನೂ ನಡೆದಿದ್ದಿಲ್ಲ. ಹೀಗಾಗಿ ಕೆಲವೊಮ್ಮೆ ಏನು ಮಾಡ್ತಾರಂದರೆ ಭಾಳ ಇಂಪಾರ್ಟೆಂಟ್ ಇಲ್ಲದ ಕ್ವಶನ್ಸ್ಗಳನ್ನು ಕೇಳ್ತಾರೆ ಕರ್ನಾಟಕ ರಿಲೇಟೆಡ್. ಅದಕ್ಕೆ ನೀವೇನು ಮಾಡಬೇಕಾಗಿತ್ತು ಅಂದರೆ, ಕರ್ನಾಟಕ ರಿಲೇಟೆಡ್ಡು ಮ್ಯಾಗ್ಜಿನ್ಸ್ದಲ್ಲೇನೂ ಅಷ್ಟೊಂದು ಕೊಡಲ್ಲ, ಇದು ನೆನಪಿಟ್ಟವರಿ. ಅದಕ್ಕೆ ಪೇಪರ್ದಲ್ಲಿ ಕರ್ನಾಟಕ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದ್ದವು, ಓಕೆ, ಕರ್ನಾಟಕ ರಿಲೇಟೆಡ್ ಏನಾದರೂ ಹೊಸ ವಿಚಾರಗಳಿದ್ದು ಅಂದರೆ ನೀವು ನೋಟ್ ಮಾಡ್ಕೊರಿ, ಒಂದು ಬುಕ್ಲೆಟ್ ಮಾಡ್ಕೊಂಡು. ಯಾಕಂದ್ರೆ ನಾವು ಮಾಡಿದ್ದೆವು ಕರ್ನಾಟಕ ರಿಲೇಟೆಡು, ನಾವು ಮ್ಯಾಗ್ಜಿನ್ಸ್ ಮೇಲೆ ಡಿಪೆಂಡ್ ಆಗಿದ್ದಿಲ್ಲ. ಕರ್ನಾಟಕ ರಿಲೇಟೆಡ್ ಕಂಪ್ಲೀಟಾಗಿ ಏನಂದರೆ ನಮ್ಮದೇ ನೋಟ್ಸ್ಗಳನ್ನು ನಾವು ಮಾಡ್ಕೊಂಡಿದ್ದೆವು. ಪ್ಲಸ್ ಇಲ್ಲಿ ಕರ್ನಾಟಕ ಎಕನಾಮಿಕ್ ಸರ್ವೆ ಅಂತ ಬರ್ತದೆ, planning.kr.nic.in ದಲ್ಲಿ. ಎಲ್ಲಿ? planning.kr.nic.in ದಲ್ಲಿ ನಿಮಗೆ ಸಾಫ್ಟ್ ಕಾಪಿ ಸಿಗ್ತದೆ. ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಅಂತ ಬರ್ತದೆ, ಅದನ್ನು ತೊಗೋಬೇಕು. ಅದು ಈಗ ಲೇಟೆಸ್ಟ್ ಮೊನ್ನೆ ಬಜೆಟ್ಗಿಂತ ಒಂದಿನ ಮೊದಲು ಬಿಡುಗಡೆ ಮಾಡ್ತಾರೆ. ಅದನ್ನು ಬಜೆಟ್ಗಿಂತಲೂ ಒಂದಿನ ಮೊದಲು ಬಿಡುಗಡೆ ಮಾಡಿದ್ದಾರೆ. ಈ ವರ್ಷದ ಕರ್ನಾಟಕ ಎಕನಾಮಿಕ್ ಸರ್ವೆ ಭಾಳ ಚೆನ್ನಾಗಿ ಕೊಟ್ಟಿದ್ದಾನೆ. ಆಮೇಲೆ ಭಾಳ ಯೂಸ್ಫುಲ್ ಆಗಿದೆ. ಒಂದು 600 ಪೇಜಸ್ ಇರ್ಬೋದು ಅದು. ಅದನ್ನು ಕಂಪ್ಲೀಟಾಗಿ ಓದಿ KS ಓದಬೇಕಾಗಿತ್ತಂದರೆ. ಯಾಕಂದರೆ ಅಲ್ಲಿ ಕ್ವಶನ್ಸ್ಗಳನ್ನು ಅತಿ ಹೆಚ್ಚು KPSC ಕ್ವಶನ್ ಪೇಪರ್ ಸೆಟ್ ಮಾಡೋರ ಕಡೆ ಏನಿರ್ತದಂದರೆ ಆ ಬುಕ್ಲೆಟನ್ನು ಕೊಟ್ಟಿರ್ತಾರೆ. ಇವೆಲ್ಲ ಅರ್ಥ ಮಾಡ್ಕೋಬೇಕು ನೀವು. ಓದೋದಂದರೆ ಹಾಗೆ ಓದೋದಲ್ಲ. ಆ ಬುಕ್ಕು ಕ್ವಶನ್ ಪೇಪರ್ ಸೆಟ್ ಮಾಡೋರ ಕಡೆ ಆ ಬುಕ್ ಇದ್ದೇ ಇರ್ತದೆ. 40 ಕ್ವಶನ್ಸ್ದಲ್ಲಿ ಇಲ್ಲಂದ್ರೂ 12ರಿಂದ 15 ಕ್ವಶನ್ಸು ಆ ಕರ್ನಾಟಕ ಎಕನಾಮಿಕ್ ಸರ್ವೆ ಮೇಲೇ ಕೇಳ್ತಾನೆ ಕ್ವಶನ್ಸ್. ಓಕೆ, ಈಗ KS ಆ್ಯಕ್ಚುಲಿ ನಾವು ಹೇಗೆ ಮಾಡ್ತಿದ್ವಿ ಅಂದರೆ, ನಾವು ಭಾಳ ಪ್ರಾಕ್ಟಿಕಲಾಗಿ ಓದಿದ್ದೆವು. ನಾನು ಮೇನ್ಸ್ ಎಕ್ಸಾಮ್ ಬರೀಬೇಕಾದ್ರೆ ನಾನು ಯಾವ ಲೆಕ್ಕದಾಗ ಹೋಗಿ ವಿಚಾರ ಮಾಡಿವಿ ಅಂದರೆ, ನಾವು KPSC ಒಳಗೆ ಒಂದಿನ ಪೇಪರ್ ಇವ್ಯಾಲ್ಯೂಯೇಷನ್ ಮಾಡಬೇಕಾಗಿತ್ತಂದರೆ ಎಷ್ಟು ಪೇಪರ್ ಕೊಡ್ತಾರೋ ಅಂತ. 20 ಪೇಪರ್ ಕೊಡ್ತಾರೆ, ನೆನಪಿಡಿ. ದಿಸ್ ಈಸ್ ದ ಸೀಕ್ರೆಟ್ಸ್, ನಿಮಗೆಲ್ಲ ಗೊತ್ತಿರಲ್ಲ. KPSCಯಲ್ಲಿ ಒಬ್ಬ ಇವ್ಯಾಲ್ಯೂಯೇಟ್ರಿಗೆ 20 ಪೇಪರ್ಗಳನ್ನು ಕೊಡ್ತಾರೆ ಮೇನ್ಸ್ದು ಇವ್ಯಾಲ್ಯೂಯೇಷನ್ ಮಾಡೋಕ್ಕೆ. 20 ಪೇಪರ್ ಅಂದರೆ ಒಂದು ಪೇಪರ್ದಲ್ಲಿ 60 ಪೇಜ್ ಇದ್ದಿರ್ತವೆ. ಒಂದು ಪೇಪರ್ದಲ್ಲಿ 60 ಪೇಜ್ ಇದ್ದಿರ್ತವೆ. ಅಂದರೆ ಒಂದು ಕ್ವಶನ್ಸ್ಗೆ 12.5 ಮಾರ್ಕ್ಸ್ ಇದ್ದಿರ್ತದೆ. ಒಂದು ಕ್ವಶನ್ಸ್ಗೆ ಏನು ಮಾಡಿರ್ತಾರೆ ಅಂದ್ರೆ ಅವರು 3 ಪೇಜ್ ಬಿಟ್ಟಿರ್ತಾರೆ. 3 ಪೇಜ್ ಬಿಟ್ಟಾರಂದರೆ ಸೈಕಾಲಜಿಲಿ ಏನು ಹೇಳಿ, ನೀವು 3 ಪೇಜನ್ನು ತುಂಬಿಸ್ಬೇಕು ಅಂತ. 2 ಪೇಜ್ ಬರೆದ್ರೆ ಅಂದರೆ ಮಾರ್ಕ್ಸ್ ಕೊಡಲ್ಲ, ಅವನು ಕಟ್ ಮಾಡ್ತಾರೆ. 12.5 ಮಾರ್ಕ್ಸ್ ಕೊಡಲ್ಲ ಅವರು. 3ನೇ ಪೇಜ್ ಒಳಗೆ ಅಟ್ಲೀಸ್ಟ್ ಒಂದು ಅರ್ಧ ಪೇಜ್ ಬರೆದಿದ್ರೆ ಅಂದರೆ ಕೊಡ್ತಾರೆ.
ಇವೆಲ್ಲ ವಿಚಾರ ಮಾಡಬೇಕು ನೀವು. ನಾನೇನು ವಿಚಾರ ಮಾಡಿದೆ, 20 ಪೇಪರ್ ಕೊಡ್ತಾರಂದರೆ ಒಂದು ದಿವ್ಸಕ್ಕೆ ಇವ್ಯಾಲ್ಯೂಯೇಷನ್ 11 ಗಂಟೆಗೆ ಬಂದ್ರಪ್ಪ, ಬೆಳಗ್ಗೆ ಸಾಯಂಕಾಲ 6 ಗಂಟೆಗೆ ಹೋದರು, ಮಧ್ಯಾಹ್ನ ಊಟ ಅದು ಇದು ಅಂದರೆ ಒಂದು 5 ತಾಸು ಸಿಗ್ತದೆ ಅಂತ ಅಂದ್ಕೊಂಡ್ವ. 20 ಪೇಪರ್ ಅಂದರೆ 1 ತಾಸಿಗೆ ಎಷ್ಟಾಯಿತು? 4 ಪೇಪರಾ? 1 ಅವರ್ಗೆ 4 ಪೇಪರ್ಸ್. 1 ಪೇಪರ್ಗೆ ಎಷ್ಟು? 15 ನಿಮಿಷ. ಕರೆಕ್ಟಾ? 15 ನಿಮಿಷದಲ್ಲಿ 60 ಪೇಜ್ ಇವ್ಯಾಲ್ಯೂಯೇಷನ್ ಮಾಡಬೇಕು. ಭಾಳ ಇಂಪಾರ್ಟೆಂಟ್ ಇದು. 60 ಪೇಜ್ ಓದೋಕ್ಕಾಗುತ್ತಾ 15 ನಿಮಿಷದಲ್ಲೇ? ಅದು ನಮ್ಮಂಥವ್ರ ಹ್ಯಾಂಡ್ ರೈಟಿಂಗ್ ಓದೋಕ್ಕಾಗುತ್ತಾ? ಆಗಲ್ಲ. ಇದು ಭಾಳ ಇಂಪಾರ್ಟೆಂಟು. 1 ಪೇಜ್ ಓದಬೇಕಾಗಿತ್ತಂದರೆ 30 ಸೆಕೆಂಡ್ ಸಿಗುತ್ತೆ ಅವ್ರಿಗೆ, 30ರಿಂದ 35 ಸೆಕೆಂಡ್. ಅಂದರೆ ನಾನು ಪ್ರಿಪ್ರೇಷನ್ ಮಾಡಿದ್ದೆ, ಇದು ಬೇರೆದವ್ರು ಏನು ಗೊತ್ತಿಲ್ಲ. ನಾವೇನು ವಿಚಾರ ಮಾಡ್ತಿದ್ದೆ, ಅವ್ರಿಗೆ ಓದೋಕ್ಕಾಗಲ್ಲ, ನಾವು ಓದಿಸ್ಬೇಕು. ಅವರು ಮಾರ್ಕ್ಸ್ ಕೊಡಲ್ಲ, ನಾವು ಮಾರ್ಕ್ಸ್ ಏನು ಮಾಡಬೇಕು? ಕದಿಬೇಕು. ಹೀಗಾಗಿ ಏನು ಮಾಡ್ತಿದ್ದೆ ನಾವು, ಯೂಶಲಿ ಡೈಗ್ರಾಮ್ಸು, ಮ್ಯಾಪ್ಸು ಇವು ಜಾಸ್ತಿ ಯೂಸ್ ಮಾಡ್ತಿದ್ದೆವು. ನನಗೆ ಇನ್ನೂ ನೆನಪಿದೆ, ನಾನು 6 ಸೆಕೆಂಡ್ದಲ್ಲಿ ಇಂಡಿಯಾ ಮ್ಯಾಪ್ ಬಿಡಿಸಿ, ಓನ್ಲಿ 6 ಸೆಕೆಂಡ್ ಇಂಡಿಯಾ ಮ್ಯಾಪ್ ಬಿಡಿಸಿ ಅರ್ಧ ಪೇಜ್ ತುಂಬಿಸಿ ವಿತ್ ಮಾರ್ಕ್ ಮಾಡ್ತಾನೆ ನಾನು ಈಗಾದರೂ. ಓನ್ಲಿ 6 ಸೆಕೆಂಡ್ಸ್. ಇಂಡಿಯಾ ಮ್ಯಾಪನ್ನು ಅತ್ಯಂತ ಸಿಂಪ್ಲಿಫೈಡ್ ಮಾಡಿ ಅರ್ಥ ಮಾಡಿಸುವಂಗೆ ಹೆಂಗೆ ಡ್ರಾ ಮಾಡ್ಬೇಕಂಥೇಳಿ ಅದರ ಮೇಲೇ ರಿಸರ್ಚ್ ಮಾಡಿದ್ದೆ ನಾನು 1-2 ತಾಸು. ಈಗಾದರೂ 6 ಸೆಕೆಂಡ್ದಲ್ಲಿ ಅರ್ಧ ಪೇಜ್ ತುಂಬಿಸ್ತೇನೆ ನಾನು. ಅವ್ರಿಗೇನು ಅನ್ನಿಸ್ಬೇಕು, ಇವ್ಯಾಲ್ಯೂಯೇಷನ್ ಮಾಡೋರಿಗೆ ಏನು ಅನ್ನಿಸ್ಬೇಕು? ಈ ಹುಡುಗ ಮ್ಯಾಪ್ ತೆಗೆದಿದ್ದಾನೆ, ಮಾರ್ಕ್ ಮಾಡಿದ್ದಾನೆ, ಇವನ್ ಟೈಮ್ ಭಾಳ ಕನ್ಸ್ಯೂಮ್ ಆಗಿದೆ ಅಂತ ಅವ್ರಿಗೆ ಅನಿಸ್ಬೇಕು. ನಾವಿಲ್ಲೇನು ಮಾಡಿರ್ತೀವೋ ಅವನಿಗೆ ಫೂಲ್ ಮಾಡಿರ್ತೀವಿ. ಯಾರಿಗೆ? ಇವ್ಯಾಲ್ಯೂಯೇಷನ್ ನನಗೆ 6 ಸೆಕೆಂಡ್ದಲ್ಲಿ ಅರ್ಧ ಪೇಜ್ ತುಂಬ್ಸೋಕ್ಕಾಗಿಲ್ಲ. ಅದಕ್ಕೇನು ಮಾಡಿರ್ತೀನಿ ನಾನು, ಮ್ಯಾಪ್ ಭಾಳ ಈಜಿ, ಹಿಂಗೆ ಮಾಡಿ ಮಾರ್ಕ್ ಮಾಡಿದ್ರೆ ಆಗಿಬಿಡ್ತದೆ. ಒಂದು 4-5 ಒಟ್ಟು ಏನಂದರೆ ಇಂಡಿಯಾ ಮ್ಯಾಪ್ ಅನ್ನಿಸ್ಬೇಕು ಅವ್ರಿಗೆ ಅಷ್ಟೇ. ಅಲ್ಲಿ ಮಾರ್ಕ್ ಮಾಡಿದ್ರೆ ಮುಗಿದೋಗ್ತದೆ. 6 ಸೆಕೆಂಡ್ದಲ್ಲಿ ಅರ್ಧ ಪೇಜ್ ತುಂಬಿಸ್ಬೋದು. ಹಿಂಗೆ ನಿಮ್ಮದೇ ಆದಂಥ ಕೆಲವೊಂದು ವಿಚಾರಗಳು ಮೇನ್ಸ್ ಎಕ್ಸಾಮ್ದಲ್ಲಿ ಯೂಸ್ ಮಾಡಬೇಕಾಗ್ತದೆ. ಓಕೆ, ಹಿಂಗೆ ಮಾಡ್ರೆ ಒಂದು ಸ್ವಲ್ಪ ನಿಮಗೂ, ಅಂದರೆ ನಂದು ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಕಡಿಮೆ ಇರ್ತಿತ್ತು. ನಂದು ನೆಗೆಟಿವ್, ನಾನು ಅದನ್ನ ಪಾಸಿಟಿವ್ ಆಗಿ ಟರ್ನ್ ಮಾಡಿಕೊಂಡೆ. ಅಲ್ಲಲ್ಲೇ ಡಯಾಗ್ರಾಮ್ಸ್ ಹಾಕ್ತಿದ್ದೆ, ಫ್ಲೋ ಚಾರ್ಟ್ಸ್ ಹಾಕ್ತಿದ್ದೆ. ಹೀಗೆ ಮಾಡಿ ಮೇನ್ಸ್ ಎಕ್ಸಾಮ್ ಬರ್ತಿದ್ದೆವು. ಓಕೆ, ನೆಕ್ಸ್ಟು ಇಲ್ಲಿ ನೋಡಿ, KS ಪ್ರಿಲಿಮ್ಸ್ದು ಕಟಪ್ ಮಾರ್ಕ್ಸ್. KS ಪ್ರಿಲಿಮ್ಸ್ದು GM ಇಲ್ಲಿ ಮೋಸ್ಟ್ಲಿ ಕಾಣ್ತಾ ಇಲ್ಲ. KS ಪ್ರಿಲಿಮ್ಸ್ಗೆ 400 ಮಾರ್ಕ್ಸ್ ಇದ್ದಿರ್ತದೆ. ಓಕೆ, ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಕ್ಲಿಯರ್ ಆಗ್ತಾರೆ? 148 ಮಾರ್ಕ್ಸ್ ತೊಗೊಂಡ್ರೆ GM ಜನರಲ್ ಮೆರಿಟ್ ಇದ್ದವರು 148 ಮಾರ್ಕ್ಸ್ 400ಗೆ. ಆ 2015 ಓಕೆ, ನಮ್ಮಿದ್ರದ್ದು ಹೇಳ್ತಾ ಇದ್ದೀನಿ. ಇಲ್ಲಿ 183 ಮಾರ್ಕ್ಸ್ ತೊಗೊಂಡ್ರೆ ಕ್ಲಿಯರ್ ಆಗಿದ್ದಾರೆ ಪ್ಯೂರ್ GM. ಎಷ್ಟು? 183. ಅಂದರೆ ಬಿಲೋ 50% ತೊಗೊಂಡ್ರೆ ನೀವು ಇವನ್ IASದಾಗೂ ಅಷ್ಟೇ ಇರ್ತದೆ. 50%ಗೆ ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ, ಭಾಳಷ್ಟು ಸಲ ಕಡಿಮೆನೇ ಇದ್ದಿರ್ತದೆ. ನೋಡ್ರಿ ಸರ್, ಏನು ಇಷ್ಟು ಈಜಿ ಇರ್ತದ ಅಂತ. SSLC ಒಳಗೆ ಎಲ್ಲರದು ಎಷ್ಟು ಹೇಳಿ ಮಾರ್ಕ್ಸ್ ನಿಮ್ಮದು? ಅಬೌವ್ 90 ಇರ್ತದನಾ SLC? ಇಲ್ಲಿ ಎಷ್ಟು ಹೇಳಿ? ಅದರ ಅರ್ಧ ಅಲ್ಲ. ಇಲ್ಲಿ 45 to 50% ತೊಗೊಂಡ್ರೆ ಯು ಆರ್ ದ ಸೇಫ್ ಝೋನ್. 50% ತೊಗೊಂಡ್ರೆ ಈಸಿಯಾಗಿ ಸೇಫ್ ಝೋನ್ದಾಗ ಇದ್ದಿರ್ತೀರಿ ನೀವು. ಇವನ್ ಮೇನ್ಸ್ದಾಗ ಏನು ಗೊತ್ತಾ, 60% ತೊಗೊಂಡ್ರಿ ಅಂದರೆ ಮೇನ್ಸ್ದಲ್ಲಿನೂ ನೀವು ಸೇಫ್ ಝೋನ್ದಾಗ ಇರ್ತೀರಿ. ಅಂದರೆ ಇದು ನೋಡೋಕೆ ಭಾಳ ಈಜಿ ಎಕ್ಸಾಮ್ ಅನ್ನಿಸ್ತದ. ನಮಗೇನಕ ಈಸಿಯಾಗಿದೆ. ನಾನು ಆ್ಯಕ್ಚುಲಿ IAS ಟ್ರೈ ಮಾಡಿಲ್ಲ, ಬಿಕಾಸ್ ಆಫ್ ನಂದು ಇಂಗ್ಲೀಷ್ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂಥೇಳಿ ಮಾಡಲಿಲ್ಲ ನಾನು. KS ನನಗೆ ಭಾಳ ಈಜಿ ಅನಿಸಿದ್ದು ಸಬ್ಜೆಕ್ಟ್. ಯಾಕೆ ಹೇಳಿ? ಇಷ್ಟಲ್ಲ ತೆಗೆದು. ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದು ಹೀಗೆ, ಆಳಕ್ಕೆ ಇಳಿದಾಗ ಗೊತ್ತಾಯಿತು ಟಫ್ ಇದೆ ಅಂತ ಎಕ್ಸಾಮು. ನೀವು ಈಗ ಏನು ಅನ್ಕೋಬೇಕು ಗೊತ್ತಾ, 50%ಕ್ಕಿಂತ ಕಡಿಮೆ. ನಮ್ಮ ವೈಫಿಗೆ ಹೇಳಿದೆ. ನಮ್ಮ ವೈಫು ಆ್ಯಕ್ಚುಲಿ ನಮ್ಮ ಮಿಸ್ಸಸ್ದು ಹೇಳ್ಬಾರ್ದು, ನಮ್ಮ ಅಧಿಕಾರಿಗಳು ಇಲ್ಲೇ ಅದಾರ ಅಂತಲೇ. ನಮ್ಮ ಮಿಸ್ಸಸ್ಸು PDO ಇದ್ದರು, ನಾನು PDO. 48% ಇದೆ SSLC ನಂದು ಅಂದಳು. 48 ಗುಡ್ ಅಲ್ಲ, ಪಾಸ್ ಆದಿಲ್ಲ ಅಂದರು. ಯಾಕಂದ್ರು ಅಲ್ಲ, KSದಲ್ಲಿ 48
ಪರ್ಸೆಂಟೇಜ್ ತೆಗೆದ್ರೆ ಮೇನ್ಸ್ ಪಾಸ್ ಆಗ್ಯಾರ ನಿಂದು ಪಾಸ್ ಆಗ್ತದೆ ಅಂತ ಅಂದೆ ನಾನು ಅವಳಿಗೆ. ಆಮೇಲೆ ಪಿ ಯು ಸಿ ಡಿಗ್ರಿ ಚೆನ್ನಾಗಿದೆ, 48% ಅವಳದು ಎಸ್ ಎಲ್ ಸಿ. ನಮ್ಮದು ಕಡಿಮೆ ಇದೆ ಎಸ್ ಎಲ್ ಸಿ ಅಂದ್ರೆ ಪಿ ಯು ಸಿ ಒಂದು ಸ್ವಲ್ಪ ಕಡಿಮೆ ಇದೆ. ಇಲ್ಲಿ ನೀವು ಬೇರೆದ ಕೆಟಗರೀಸ್ ನೋಡಬೇಕು, ಇನ್ನೂ ಕಡಿಮೆ ಇರ್ತದೆ ಬೇರೆ ಕೆಟಗರೀಸ್. ನಾವು KS ಪ್ರಿಲಿಮ್ಸ್ ಪಾಸ್ ಆದಾಗ 2014 ಬ್ಯಾಚ್ದು 32%, ಓನ್ಲಿ 32% ಮಾಡಿದವ್ರಿಗೆ KS ಪ್ರಿಲಿಮ್ಸ್ ಪಾಸ್ ಆಗಿದ್ದಾರೆ. ಅದು ಲೇಡೀಸ್ ಕೋಟಾದಲ್ಲಿ. ಅದಕ್ಕೆ ಈಜಿ ಇರ್ತದೆ ಎಕ್ಸಾಮು. ನೀವೇನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಓದಿದ್ರೆ ಹಾಗೆ ಆಗ್ತದೆ. ನೆಕ್ಸ್ಟ್ ಬೇಕಂದ್ರೆ ನೀವು ನಿಮ್ಮ ವೆಬ್ಸೈಟ್ದಲ್ಲಿ ಸಿಗ್ತದೆ, ಜಸ್ಟ್ ನಾನು ಅನಲೈಸ್ ಮಾಡೋಕ್ಕೆ. ಕೆಲವೊಂದು MP ಇದ್ದಾರೆ, ಸರ್ವಿಸ್ ಮೆನ್ಸ್. ಅವ್ರೇನು ಹಿಂಗೆ ಜಸ್ಟ್ ಕೆಲವೊಬ್ರು ಏನಂದರೆ ಹೋಗಿ ಎಕ್ಸಾಮ್ ಬರೆದು 1-2 ಸಬ್ಜೆಕ್ಟ್ ಹೋದ್ರೂ ಪಾಸ್ ಆಗಿದ್ದಾರೆ. ನೆಕ್ಸ್ಟ್ ಹೋಗಿ ಮೇನ್ಸ್ ಇಡಿ. ಅದು ಮೇನ್ಸ್ ಬಗ್ಗೆ ಡಿಟೇಲಾಗಿ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟೈಮ್ ಇಲ್ಲ. ಮೇನ್ಸ್ದು ಪ್ಯಾಟರ್ನ್ ಈ ಥರ ಇದ್ದಿರ್ತದೆ. ಕ್ವಾಲಿಫೈಯಿಂಗ್ ಪೇಪರ್ಸ್ ಅಂತ ಹೇಳಿದ್ನೆಲ್ಲ, ಕನ್ನಡ ಇಂಗ್ಲೀಷು. ಅಲ್ಲಿ ಏನಾಗ್ತದೆ 150 ಮಾರ್ಕ್ಸ್ ಇದ್ದಿರ್ತದೆ. 50 ಮಾರ್ಕ್ಸಿಗೆ ಕ್ವಾಲಿಫೈಯಿಂಗ್ ಅಂತ ಕೊಡ್ತಾರೆ. ಓಕೆ, ಈಸಿಯಾಗಿ ಕ್ವಾಲಿಫೈ ಆಗ್ಬೋದು. ನೆಕ್ಸ್ಟು ಕಂಪಲ್ಸರಿ ಪೇಪರ್ ಅದಾವಲ್ಲ, ಕಂಪಲ್ಸರಿ ಪೇಪರು 5 ಬರ್ತವೆ. 5 ಸೇರಿ ಏನಾಗ್ತದೆ 1250 ಮಾರ್ಕ್ಸ್ ಆಗ್ತದೆ. ಒಂದು ಪೇಪರ್ಗೆ ಎಷ್ಟು 250 ಮಾರ್ಕ್ಸ್ ಇರ್ತದೆ. ಇಲ್ಲಿ ಪೇಪರ್ಸ್ಗಳನ್ನು ನೋಡ್ಬೋದು ನೀವು. ಪೇಪರ್ 1 ಎಸ್ಸೆ ಪೇಪರ್ ಅಂತ ಬರ್ತದೆ. ಎಸ್ಸೆ ಪೇಪರ್ದು ನಾನು ನಿಮ್ಗೆ ಒಂದೇದು ಏನಾಗ್ತದೆ, ಎಸ್ಸೆದಲ್ಲಿ 2 ಎಸ್ಸೆ ಕೇಳ್ತಾರೆ. ಒಂದು ಎಸ್ಸೆಗೆ 125 ಮಾರ್ಕ್ಸ್ ಇರ್ತದೆ. ಅಂದರೆ 30 ಪೇಜ್ಗಿಂತಲೂ ಹೆಚ್ಚಿಗೆ ಬರೆಯುವ ಸಾಮರ್ಥ್ಯ ನಿಮ್ಗೆ ಇರಬೇಕು, 30 ಪೇಜಸ್. ಆಮೇಲೆ ಇಲ್ಲೊಂದು ಟ್ರಿಕ್ಸ್ ಏನು ಗೊತ್ತಾ, ಮಾರ್ಕ್ಸ್ ಟ್ರಿಕ್ಸ್ ಹೇಳ್ತಾ ಇರೋದು ನಾನು. ಎಲ್ಲರೂ ಬರೆಯುವಂಥ ಎಸ್ಸೆಯನ್ನು ನೀವು ಬರೀಬಾರ್ದು, ಇದೊಂದು ಟ್ರಿಕ್ಸ್. ಆ್ಯಕ್ಚುಲಿ ನಾವು ಇದ್ದಾಗ ನಾವು ಎಕ್ಸಾಮ್ ಬರೆಯುವಾಗ ಏನಾಗಿತ್ತಂದರೆ ರೈತರ ಆತ್ಮಹತ್ಯೆ ಅಂತ ಕೇಳಿಬಿಟ್ಟಿದ್ರು. ಇಟ್ಸ್ ಎ ಬ್ಯೂಟಿಫುಲ್ ಟಾಪಿಕ್ಕು. ನಾನು ಅದರ ಮೇಲೆ ಯಾವ ರೀತಿ ಪ್ರಿಪ್ರೇಷನ್ ಆಗಿದ್ದೀನಿ ಅಂದರೆ ಭರ್ಜರಿ ಪ್ರಿಪ್ರೇಷನ್ ಆಗಿಬಿಟ್ಟಿದ್ದೆ. ರೈತರ ಆತ್ಮಹತ್ಯೆ ಎಲ್ಲರೂ ಪ್ರಿಪ್ರೇಷನ್ ಆಗಿದ್ದರು, ನಾವು ಆಗಿಬಿಟ್ಟಿದ್ದೆವು. ಆಮೇಲೆ ನೆಕ್ಸ್ಟ್ ಕ್ವಶನ್ಸ್ ಏನದಾವತ್ತು ನೋಡಿ. ಎಲ್ಲರೂ ಏನು ಮಾಡ್ಯಾರ ಗೊತ್ತಾ, ಮೋರ್ ದ್ಯಾನ್ 80% ಜನ ಏನು ಮಾಡ್ಯಾರ ಅಂದರೆ ನಾವು ಎಕ್ಸಾಮ್ ತೊಗೊಂಡಾಗ ರೈತರ ಆತ್ಮಹತ್ಯೆ ಬರೆದಾರೆ. ನನಗೆ ಗೊತ್ತೂ ಆಗಿತ್ತು ಅದು, ಎಲ್ಲರೂ ಇದನ್ನ ಬರೀತಾರತ್ತು. ನೆಕ್ಸ್ಟ್ ಒಂದು ತೊಗೊಂಡೆ 371J ಆರ್ಟಿಕಲ್, ಹೈದರಾಬಾದ್ ಕರ್ನಾಟಕದ ಮೇಲೆ ಒಂದು ಕ್ವಶನ್ ಇತ್ತು. ಆಪ್ಷನ್ಸ್ ಇದ್ದಿರ್ತವೆ, 4 ಅಥವಾ 5 ಕ್ವಶನ್ಸ್ ಕೊಟ್ಟಿರ್ತಾರೆ, 1 ಕ್ವಶನ್ಸ್ ಬರೆದಿರ್ತದೆ ನಿಮಗೆ. ನಾನೇನು ಮಾಡಿಬಿಟ್ಟೆ, ಇಮ್ಮಿಡಿಯೇಟ್ ಸ್ವಿಚ್ ಆನ್ ಆಗಿಬಿಟ್ಟೆ. ರೈತರ ಆತ್ಮಹತ್ಯೆ ಬರೆಯಲ್ಲ, ಅದ್ರ ಮೇಲೆ 60 ಪೇಜ್ ಬರಿಬೋದು ನಾನು, ಆದರೂ ಬರೆಯಲ್ಲ ವಿಚಾರ ಮಾಡಿದೆ ಮನಸ್ಸೊಳಗೆ. 371Jನ ಬರೆದು ಅಂತ, ಯಾಕಂದರೆ ಯಾರೂ ಬರೆದಿರಂಗಿಲ್ಲ ಅದನ್ನು. ನೀವು ಪೇಪರ್ ಇವ್ಯಾಲ್ಯೂಯೇಷನ್ ಮಾಡೋಂಗ ನೋಡಿ 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 ಏನಾಗಿರ್ತದೆ ಅಂದರೆ, ನೀವು ಬರೀಲಿ ಬಿಡಲಿ ಒಂದು ಎವರೇಜ್ ಮಾರ್ಕ್ಸ್ ಕೊಡ್ಕೋತ ಹೋಗಿಬಿಡ್ತಾರೆ ಅವರು. ಅದಕ್ಕೆ ನಾನು 371Jನ ನನಗೆ ಗೊತ್ತಿತ್ತು, ಡಿಫ್ರೆಂಟಾಗಿ ಬರಿತೀನಿ ಅನ್ನೋದು ಗೊತ್ತಿತ್ತು ನನಗೆ ಆ ಟಾಪಿಕ್ಕನ್ನು. ಹೀಗಾಗಿ ಅದನ್ನು ಚೂಸ್ ಮಾಡಿಕೊಂಡೆ, ಯಾಕಂದರೆ ಅದು ಭಾಳ ಇಂಪಾರ್ಟೆಂಟ್. ನಿಮಗೆ ಮಾರ್ಕ್ಸ್ ಯಾವ್ದು ಕೊಡ್ತದಲ್ಲ ಆ ಟಾಪಿಕ್ ಚೂಸ್ ಮಾಡ್ಕೊರಿ. ನಿಮಗೆ ಅತಿ ಹೆಚ್ಚು ಯಾವ್ದು ಬರ್ತೈತಲ್ಲ ಅದನ್ನು ಚೂಸ್ ಮಾಡೋಕ್ಕಿತ್ತು. ಓಕೆ, SL. ಎರಡನೇದು ಏನಾಗ್ತದೆ ಅಂದರೆ, ಒಂದನೇದು ಇಂಟರ್ನ್ಯಾಷನಲ್, ಆಮೇಲೆ ನ್ಯಾಷನಲ್ ಇಂಪಾರ್ಟೆನ್ಸ್ದು ಒಂದು ಎಸ್ಸೆ ಕೇಳ್ತಾರೆ. ಎರಡನೇದು ಸ್ಟೇಟ್ ಇಂಪಾರ್ಟೆನ್ಸ್. ಓಕೆ, ಇದಕ್ಕೂ ಏನಂದರೆ ಕರ್ನಾಟಕ ಎಕನಾಮಿಕ್ ಸರ್ವೆ ಬುಕ್ಸು, ಆಮೇಲೆ ಇಂಡಿಯನ್ ಎಕನಾಮಿಕ್ ಸರ್ವೆ ಬುಕ್ಸನ್ನು ಓದಿದ್ರೆ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟು ಹಿಸ್ಟ್ರಿಯಲ್ಲಿ ನಿಮ್ಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಪೇಪರ್ 3 ಯಾವುದು, ಜನರಲ್ ಸ್ಟಡೀಸ್ 2 ಅಂತ ಬರ್ತದೆ. ಇಲ್ಲೇನಾದರೆ ಜಿಯೋಗ್ರಫಿ ರಿಲೇಟೆಡ್ ಒಂದು ಇದಿರ್ತದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಲೇಟೆಡು ಪ್ಲಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡು ಒಂದು ಎಕ್ಸ್ಟ್ರಾ ಟಾಪಿಕ್ ಸೇರಿಸ್ತಾರೆ. ಪ್ರಿಲಿಮ್ಸ್ದಲ್ಲಿ ನೀವು ಇದನ್ನು ಓದಿರಂಗಿಲ್ಲ. ನೆಕ್ಸ್ಟ್ ಪೇಪರ್ 4 ಏನಾಗ್ತದೆ ಅಂದರೆ ಜನರಲ್ ಸ್ಟಡೀಸ್ 3 ಅಂತ ಬರ್ತದೆ. ಇಲ್ಲೇನೆಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಬರ್ತದೆ. ಇದು ಕಂಪ್ಲೀಟ್ ಪೇಪರ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ನಿಮ್ಗೆ ಏನಾಗುತ್ತೆ ಗೊತ್ತಾ, ಸೈನ್ಸ್ ಅಂದರೆ ಗ್ರೂಪ್ ಸಿಗೆ ಸೈನ್ಸ್ ಬೇರೆ, KSಗೆ ಬೇರೆ. ಗ್ರೂಪ್ ಸಿಗೆ ಏನಂದರೆ ಸೈನ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ. ಇಲ್ಲಿ ಅದು ಸಂಬಂಧ ಇರೋಂಗಿಲ್ಲ. ಇಲ್ಲಿ ಫಿಸಿಕ್ಸು ಇದಕ್ಕೆ ಸಾಹೇಬ್ರು ಹೇಳಿರಲ್ಲ ನಾನು ಬಯಾಲಜಿ ಓದುತ್ತಿದ್ದಿಲ್ಲ ಅಂತ. ನಾವು ಹಾಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಓದ್ತಿದ್ದಿಲ್ಲ. ಏನು ಎನ್ವೈರ್ಮೆಂಟು, ಎಕಾಲಜಿ, ಕರೆಂಟ್ ಸೈನ್ಸು, ಟೆಕ್ನಾಲಜಿ, ಇದರ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟು ಯಾವುದು
ಪೇಪರ್ 5 ಎಥಿಕ್ಸ್ ಬಗ್ಗೆ ಬರ್ತದೆ. ಎಥಿಕ್ಸ್ ಬಗ್ಗೆ ಇವರು UPSC ಒಳಗೆ ಬರ್ತದೆ, ಅವಾಗ ಹೇಳ್ತಾರೆ ಅವರು UPSC ರಿಲೇಟೆಡ್ ಕ್ವಶನ್ ಸೇಮ್ ಟಾಪಿಕ್ಸ್ ಇದ್ದಿರ್ತವೆ, ಅದನ್ನು ಹೇಳ್ತಾರೆ. ನೆಕ್ಸ್ಟ್ ಅಂದರೆ ಟೋಟಲ್ 1250 ಮಾರ್ಕ್ಸ್ ಇದ್ದಿರ್ತದೆ. ಇಲ್ಲಿ ನಿಮಗೆ ಪ್ರಿಲಿಮ್ಸ್ದಲ್ಲಿ ಮತ್ತು ಮೇನ್ಸ್ದಲ್ಲಿ ಯಾವ ಕಾಮನ್ ಅದಾವಲ್ಲ ಅದನ್ನು ಇಲ್ಲಿ ರೆಡ್ ಒಳಗೆ ತೋರಿಸಿದ್ದೇವೆ. ಹಿಸ್ಟ್ರಿ ಬರ್ತದೆ, ಇವೆಲ್ಲ ಬರ್ತಾವೆ. ಒಂದು ಸ್ವಲ್ಪ ನೀವು ಬೇಕಾದರೆ ಒಂದು ಫೋಟೋ ತಗೊಂಬಿಡಿ, ಟೈಮ್ ಇಲ್ಲ ಅದಕ್ಕೆ. ಪ್ರಿಲಿಮ್ಸು ಮೇನ್ಸು ಯಾವ ಕಾಮನ್ ಸಬ್ಜೆಕ್ಟ್ ಕವರ್ ಆಗ್ತಾವಂತ ತೊಗೊಂಡ್ರೆ ಫೋಟೋ ಬೇಕಂದ್ರೆ ತೋರಿ. ನೆಕ್ಸ್ಟ್ ನೀವು ನಮ್ಮ ಸ್ಪೀಡಿಗೆ ಬರಬೇಕು. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಇನ್ನೂ ಸ್ಪೀಡ್ ಇರ್ತದೆ. ನೆಕ್ಸ್ಟ್ ಓಕೆ, ಥ್ಯಾಂಕ್ ಯು. ಈಗ ನೋಡಿ, ಭಾಳ ಇಂಪಾರ್ಟೆಂಟ್ ಲಾಸ್ಟ್ ಒಂದು ಹೇಳ್ತೇನೆ. ಅಂದರೆ ನಮ್ಮ ಸಕ್ಸಸ್ ಸೂತ್ರ ಏನಾಗಿತ್ತು ಅಂತ, ನಾವೇನು ದೊಡ್ಡ ಪೋಸ್ಟ್ ಅಂತ ಹೇಳಂಗಿಲ್ಲ, KS ಆಗಿದ್ದೀವಿ ಅಷ್ಟೇ. ನಂದು ಸಕ್ಸಸ್ ಏನಂದರೆ, ನಾನು ಓದಬೇಕಾಗಿತ್ತಂದರೆ ಟ್ರೆಂಡ್ ಅನಾಲಿಸಿಸ್ ಮಾಡ್ತಿದ್ದೆ, ಟಾಪಿಕ್ ಅನಾಲಿಸಿಸ್ ಮಾಡ್ತಿದ್ದೆ, ಸೋರ್ಸ್ ಅನಾಲಿಸಿಸ್ ಮಾಡ್ತಿದ್ದೆ, ಸೆನ್ಸ್ ಅನಾಲಿಸಿಸ್ ಮಾಡ್ತಿದ್ದೆ. ಅಂದರೆ ಯಾವ ಟ್ರೆಂಡ್ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂಥೇಳಿ ಆ ಟ್ರೆಂಡಿಗೆ ನಾನು ನನ್ನ ಮೈಂಡ್ ಸೆಟ್ಟನ್ನು ಫಿಕ್ಸ್ ಮಾಡ್ತಿದ್ದೆ. ಯಾವ ಟಾಪಿಕ್ಸ್ಗಳ ಮೇಲೆ ಕ್ವಶನ್ಗಳು ಹೆಚ್ಚು ಬರ್ತಾವಲ್ಲ ಅದರ ಮೇಲೆ ನಾನು PhD ಮಾಡ್ತಿದ್ದೆ. ಅಂದರೆ ಇನ್ನೂ ಡೀಪಾಗಿ ಹೋಗ್ತಿದ್ದೆ. ಟ್ರೆಂಡು, ಟಾಪಿಕ್ಕು, ಸೆನ್ಸ್, ಯಾವ ಸೆನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ಅದು ಇಂಪಾರ್ಟೆಂಟ್. ಯಾವ ಸೋರ್ಸ್, ನಾನು ಹೇಳಲ್ಲ, ಕರ್ನಾಟಕ ಎಕನಾಮಿಕ್ ಸರ್ವೆ ಕ್ವಶನ್ ಪೇಪರ್ ಸೆಟ್ ಮಾಡೋರ ಕಡೆ ಆ ಬುಕ್ಸ್ ಇರ್ತದೆ, ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೋ ಅಂತ. ಹಿಂಗೆ ಯಾವ ಸೋರ್ಸ್ದಿಂದ ಕ್ವಶನ್ಸ್ಗಳನ್ನು ಕೇಳ್ತಾರಂತ. ಇಷ್ಟು ನಿಮಗೆ ಇಲ್ಲಿವರೆಗೂ ಇದನ್ನು ಮಾಡೀನಿ. ಎಲ್ಲರೂ ನಿಮ್ಮ ಕಾಯಕ ಮಾಡಿರಿ ಅಂದರೆ ಇಂದಿಲ್ಲ ನಾಳೆ ಒಬ್ಬ ಉತ್ತಮ ನಾಯಕ ಆಗೇ ಆಗ್ತೀರ. ಫಸ್ಟ್ಗೆ ನಮ್ಮ ಕೆಲಸ ನಾವು ಮಾಡಬೇಕು. ಆಟೋಮೆಟಿಕ್ಲಿ ಏನಾಗ್ತದೆ, ದೇವರು ಕೊಡ್ತಾನೆ ಒಳ್ಳೆ ಪೋಸ್ಟು. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಹೆಸರೆಲ್ಲ ಒಂದು ದೊಡ್ಡ ಬರೀ ಹೆಸರಾಗಿ ಉಳಿಬಾರ್ದು, ಒಂದು ದೊಡ್ಡ ಶಕ್ತಿಯಾಗಿ ಸಮಾಜವನ್ನು ಬೆಳಗಲಿ ಅಂತ ಹೇಳ್ತಾ ನನಗೊಂದು 2 ಮಾತು ಮಾಡೋದಕ್ಕೆ ಟೈಮ್ ಕೊಟ್ಟೋದಕ್ಕೆ ಥ್ಯಾಂಕ್ ಯು, ಧನ್ಯವಾದ. ಸೊ ತಮ್ಮೆಲ್ಲರನ್ನು ಉದ್ದೇಶಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಬಂದು ಅವ್ರಿಗೆ ಕೊಟ್ಟಂಥ ಟಾಪಿಕ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಮೋರ್ ದೆನ್ ಥಿಯರಿ, ಅವ್ರದ್ದು ಒಂದು ವೈಯಕ್ತಿಕ ಅನುಭವ ಹೇಳ್ಕೊಂಡದ್ದು ತಮ್ಮೆಲ್ಲರಿಗೂ ತುಂಬ ಐ ಥಿಂಕ್ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಅಧಿಕಾರಿಗಳ ಸಂಘದ ಪರವಾಗಿ ಮಿರ್ಜಿ ಸಾಹೇಬರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ತುಂಬ ಆಭಾರಿಯಾಗಿದೆ ಸರ್ ಸಂಘ ತಮ್ಮ ಈ ಒಂದು ಬ್ಯೂಟಿಫುಲ್ ಪ್ರೆಸೆಂಟೇಷನ್ಗೆ. ಥ್ಯಾಂಕ್ ಯು. ಆ್ಯಂಡ್ ಐ ಆಲ್ಸೋ thank association for having given me this opportunity to thank Mr. Mirji sir. Thank you.